ಗುಡ್ ಮಾರ್ನಿಂಗ್ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್. ನಾನು ನಿಮ್ಮ ಫಿಸಿಕ್ಸ್ ಪ್ರೊಫೆಸರ್ ಡಾಕ್ಟರ್ ನಾಗರಾಜ್. ಸೆಕೆಂಡ್ PUC ಫಿಸಿಕ್ಸನ್ನು ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ತುಂಬ ಹಿಂದೆ ರೇ ಆಪ್ಟಿಕ್ಸ್ ಅನ್ನೋ ಚಾಪ್ಟರ್ನ ಸ್ಟಾರ್ಟ್ ಮಾಡಿದ್ದೆ. ಆಮೇಲೆ ಸ್ವಲ್ಪ ಗ್ಯಾಪ್ ಕೊಟ್ಬಿಟ್ಟೆ. MCQ ಅಂತೆ, ಮಾಡೆಲ್ ಪೇಪರ್ಸ್ ಅಂತೆ, ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಅಂತೆ, ಮತ್ತು ವೇವ್ ಆಪ್ಟಿಕ್ಸು, ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸು, ಈ ಥರ ನ್ಯೂಕ್ಲಿಯೈ, ರೇಡಿಯೋ ಆಕ್ಟಿವಿಟಿ ಇವುಗಳು ವೀಡಿಯೋಸನ್ನು ಮಾಡ್ತಾ ರೇ ಆಪ್ಟಿಕ್ಸನ್ನು ಮಾಡೋದು ಸ್ವಲ್ಪ ಸ್ಲೋ ಆಗಿತ್ತು. ಈಗ ತುಂಬ ಜನ ಹುಡುಗರು ಕೇಳ್ತಾ ಇದ್ದಾರೆ, ಮಿಡ್ ಟರ್ಮ್ ಎಕ್ಸಾಮ್ ಬರ್ತಾ ಇದೆ ಸರ್, ರೇ ಆಪ್ಟಿಕ್ಸನ್ನು ಕಂಪ್ಲೀಟ್ ಮಾಡಿ ಅಂತ ಹೇಳಿ. ಓಕೆ, ಸೊ ನಾವು ಐ ಆಮ್ ಸ್ಟಾರ್ಟಿಂಗ್ ವಿತ್ ದ ರಿಮೈನಿಂಗ್ ಪಾರ್ಟ್ ಆಫ್ ಕಂಟಿನ್ಯೂಯಿಂಗ್ ವಿತ್ ದ ರಿಮೈನಿಂಗ್ ಪಾರ್ಟ್ ಆಫ್ ರೇ ಆಪ್ಟಿಕ್ಸ್. ಸೊ ಆಲ್ರೆಡಿ 4 ವೀಡಿಯೋಸನ್ನು ಅಪ್ಲೋಡ್ ಮಾಡಿದ್ದೀನಿ. ಒಂದ್ಸತಿ ಆ ವೀಡಿಯೋಸನ್ನೆಲ್ಲ ನೋಡಿ. ಹಿಂದಿನ ವೀಡಿಯೋ ಅಂದರೆ 4ನೇ ವೀಡಿಯೋದಲ್ಲಿ ನಾನು ರಿಫ್ರಾಕ್ಷನ್ ಬಗ್ಗೆ ಮಾತಾಡ್ತಾ ಇದ್ದೆ. ರಿಫ್ರಾಕ್ಷನ್ ಅಟ್ ಪ್ಲೇನ್ ಸರ್ಫೇಸ್, ಅದಕ್ಕೂ ಮುಂಚೆ ರಿಫ್ಲೆಕ್ಷನ್ ಅಟ್ ಪ್ಲೇನ್ ಸರ್ಫೇಸ್, ರಿಫ್ಲೆಕ್ಷನ್ ಅಟ್ ಕರ್ವ್ಡ್ ಸರ್ಫೇಸ್, ಮಿರರ್ಸಲ್ಲಿ ಕಾನ್ಕೇವ್ ಮಿರರ್, ಕಾನ್ವೆಕ್ಸ್ ಮಿರರ್, ಮಿರರ್ ಫಾರ್ಮುಲಾ, ಮ್ಯಾಗ್ನಿಫಿಕೇಷನ್, ಇವನ್ನೆಲ್ಲ ಮಾತಾಡ್ಕೊಂಡು ಬಂದಿದ್ದೀವಿ. ಆಮೇಲೆ ರಿಫ್ರಾಕ್ಷನು ಅಷ್ಟೇ, ರಿಫ್ರಾಕ್ಷನ್ ಅಟ್ ಪ್ಲೇನ್ ಸರ್ಫೇಸ್ ಅದನ್ನು ಮಾಡಬೇಕಾದ್ರೆ ಲಾಸ್ ಆಫ್ ರಿಫ್ರಾಕ್ಷನನ್ನು ಹೇಳಿದ್ದೀನಿ, ಸ್ನೆಲ್ಸನ್ನು ಹೇಳಿದ್ದೀನಿ, ರಿಫ್ರಾಕ್ಟಿವ್ ಇಂಡೆಕ್ಸನ್ನು ಹೇಳಿದ್ದೀನಿ. ರಿಫ್ರಾಕ್ಟಿವ್ ಇಂಡೆಕ್ಸಲ್ಲಿ 2 ಥರ, ಅಬ್ಸಲ್ಯೂಟ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಮತ್ತು ರಿಲೇಟಿವ್ ರಿಫ್ರಾಕ್ಟಿವ್ ಇಂಡೆಕ್ಸ್. ಇದೆಲ್ಲನೂ ಈ 4ನೇ ವಿಡಿಯೋದಲ್ಲಿ ಇದೆ. ಈ ವಿಡಿಯೋದ ಕೊನೆಗೆ ನಾನು ಅದನ್ನು ಹಾಕಿದ್ದೀನಿ ನೋಡಿ, ಆ ವಿಡಿಯೋನ. ಅಂದರೆ ಎಂಡ್ ಸ್ಕ್ರೀನಲ್ಲಿ ಆ ವಿಡಿಯೋ ಬರೋ ಥರ ಮಾಡಿದ್ದೀನಿ. ಅದನ್ನು ಒಂದು ಸತಿ ಚೆಕ್ ಮಾಡಿ, ಒಂದು ಸತಿ ನೋಡಿಬಿಟ್ಟು ಆಮೇಲೆ ಈ ವಿಡಿಯೋನ ನೋಡ್ಕೊಳ್ಳಿ. ಓಕೆ, ಸೊ ಬನ್ನಿ ಮುಂದೆ ಹೋಗೋಣ. ರಿಫ್ರಾಕ್ಷನ್ ಅಟ್ ಪ್ಲೇನ್ ಸರ್ಫೇಸ್ ಮಾಡ್ತಾ ಇದ್ದೆ. ಸೊ ಜಸ್ಟ್ ಫಾರ್ ದ ಸೇಕ್ ಆಫ್ ಕಂಟಿನ್ಯೂಟಿ ಐ ರಿವೈಸ್ ಇಟ್ ಲಿಟ್ಲ್ ಬಿಟ್. ಈಗ ಒಂದು ಪ್ಲೇನ್ ಸರ್ಫೇಸನ್ನು ತಗೊಳ್ಳೋಣ, ಒಂದು ಗ್ಲಾಸ್ ಸ್ಲ್ಯಾಬನ್ನು ತಗೊಳ್ಳೋಣ. ಈ ಗ್ಲಾಸ್ ಸ್ಲ್ಯಾಬ್ಗೆ ಒಂದು ಪರ್ಪೆಂಡಿಕ್ಯುಲರ್ನ ಡ್ರಾ ಮಾಡಿದರೆ ಅದನ್ನು ನಾವು ಏನಂತ ಕರಿತೀವಿ? ಎಸ್, ಇಟ್ ಈಸ್ ಕಾಲ್ಡ್ ಆಸ್ ನಾರ್ಮಲ್. ಓಕೆ, ಸೊ ನಾವು ಇಫ್ ಎ ರೇ ಆಫ್ ಲೈಟ್ ಈಸ್ ಇನ್ಸಿಡೆಂಟ್ ಆನ್ ದಿಸ್ ಸರ್ಫೇಸ್ at certain angle, say this is a ray of incidence, it is incident at an angle of I, that is called angle of incidence. It won't continue in the same direction, so instead of that it bends away or towards depending upon the refractive index. ನೋಡಿ, ಇಲ್ಲಿ ಏನಾಗ್ತಾ ಇದೆ, ಹೀಗೆ ಬಂದಂತ ರೇ ಈ ತರ ಬೆಂಡ್ ಆಗ್ತಾ ಇದೆ. ಇಟ್ ಈಸ್ ಬೆಂಡಿಂಗ್ ಥ್ರೂ ಅನ್ ಆಂಗಲ್ ಆಫ್ R. ಓಕೆ, R is called angle of refraction. ಸೊ ಫಸ್ಟ್ ಲಾ ಏನು ಹೇಳುತ್ತೆ? ಇನ್ಸಿಡೆಂಟ್ ರೇ, ರಿಫ್ರಾಕ್ಟೆಡ್ ರೇ, ಎಮರ್ಜೆಂಟ್ ರೇ ಅಂಡ್ ಪರ್ಪೆಂಡಿಕ್ಯುಲರ್ ಡ್ರಾನ್ ಟು ದ ಸರ್ಫೇಸ್, ದಟ್ ಈಸ್ ನಾರ್ಮಲ್. all of them lie in the same plane. ಅಂದರೆ ಹೀಗೆ ಬಂದಂತಾರೆ ಹೀಗೇನೆ ಹೋಗಬೇಕು ಹೊರತು ಹೀಗೆ ಬಂದಂತಾರೆ ಹೀಗೆ ಬೆಂಡ್ ಆಗೋದಿಲ್ಲ. ಅಂದರೆ ಆಲ್ ದ ರೇಸ್ ಲೈ ಇನ್ ದ ಸೇಮ್ ಪ್ಲೇನ್ ಅಂತ. ಅದು ಫಸ್ಟ್ ಲಾ. ಅದು ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ, ಒಂದ್ಸತಿ ರಿವೈಸ್ ಮಾಡಿಬಿಡಿ. ಅದಾದಮೇಲೆ ಇನ್ನೊಂದು ಲಾ, ಅದನ್ನು ಸ್ನೆಲ್ಸ್ ಲಾ ಅಂತ ಕರೀತಾರೆ. ಸ್ನೆಲ್ಸ್ ಲಾ ಏನು ಹೇಳುತ್ತಪ್ಪ ಅಂತಂದರೆ, ಸೈನ್ ಆಫ್ ಇನ್ಸಿಡೆಂಟ್ ಆ್ಯಂಗಲ್ divided by sin of refracting angle is always constant ಅಂತ. ಸೊ sin of the angle of incidence divided by sin of the angle of refraction is constant. ಹೀಗೂ ಬರೀತಾರೆ. ಇನ್ನೂ ಒಂದು ಥರ ಬರೀಬೋದು, ಏನಪ್ಪ ಅಂತಂದರೆ sin I divided by sin R is equal to N2 divided by N1. ಸರ್, N2 and N1 ಅಂದರೆ ಏನು ಸರ್? ದೇ ಆರ್ ನಥಿಂಗ್ ಬಟ್ ರಿಫ್ರಾಕ್ಟಿವ್ ಇಂಡೆಕ್ಸಸ್. N2 is the refractive index of this medium, that is glass medium ಅಥವಾ denser medium. N1 is a refractive index this medium, that is rarer medium. rarer ಅಂತಂದರೆ ಥಿನ್ ಆಗಿರೋದು, ಡೆನ್ಸರ್ ಅಂದರೆ ಥಿಕ್ ಆಗಿರ್ತಕ್ಕಂಥದ್ದು. ಇದೆಲ್ಲ ಡೀಟೇಲ್ಸು ಇಂದಿನ ವಿಡಿಯೋದಲ್ಲಿ ಇದೆ. ಓಕೆ, ಸೊ N1 ಗ್ರೇಟರ್ ದ್ಯಾನ್ N2 ಇದ್ದರೆ N1 ಡೆನ್ಸರ್ ಆಗುತ್ತೆ, N2 ಗ್ರೇಟರ್ ದ್ಯಾನ್ N1 ಇದ್ದರೆ N2 ಡೆನ್ಸರ್ ಆಗುತ್ತೆ. ಡೆನ್ಸರ್ ಮೀಡಿಯಂ, ರೇರರ್ ಮೀಡಿಯಂ. ಈಗ ವಾಟರನ್ನು ತೊಗೊಂಡ್ರೆ, ವಾಟರ್ ಆ್ಯಂಡ್ ಏರ್ ತೊಗೊಂಡ್ರೆ ಏರ್ ಈಸ್ ರೇರರ್ ಮೀಡಿಯಂ, ವಾಟರ್ ಈಸ್ ಡೆನ್ಸರ್ ಮೀಡಿಯಂ. ವಾಟರ್ ಆ್ಯಂಡ್ ಗ್ಲಾಸ್ ತೊಗೊಂಡ್ರೆ ಗ್ಲಾಸ್ ಈಸ್ ಡೆನ್ಸರ್ ಮೀಡಿಯಂ, ವಾಟರ್ ಈಸ್ ರೇರರ್ ಮೀಡಿಯಂ. ಈ ಥರ ಎಲ್ಲ ಸಾಕಷ್ಟು ಡಿಸ್ಕಸ್ ಮಾಡಿದ್ದೀವಿ. ಓಕೆ, ಆಮೇಲೆ ರಿಫ್ರಾಕ್ಟಿವ್ ಇಂಡೆಕ್ಸಲ್ಲಿ ಅಬ್ಸಲ್ಯೂಟ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂತ ಇದೆ, ರಿಲೇಟಿವ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂತ ಇದೆ. ಅಬ್ಸಲ್ಯೂಟ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಸ್ಪೀಡ್ ಆಫ್ ಲೈಟ್ ಡಿವೈಡೆಡ್ ಬೈ ಸ್ಪೀಡ್ ಆಫ್ ಲೈಟ್ ಇನ್ ವ್ಯಾಕ್ಯೂಮ್ ಡಿವೈಡೆಡ್ ಬೈ ಸ್ಪೀಡ್ ಆಫ್ ಲೈಟ್ ಇನ್ ಮೀಡಿಯಂ. ಸಪೋಸ್ ಅ ಮೀಡಿಯಂ ಈಸ್ ವಾಟರ್, ದೆನ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ವಾಟರ್, ಸೊ VW ಅಂತ ಬರೀಬೇಕು. ಅದೇ ಮೀಡಿಯಂ ಗ್ಲಾಸ್ ಆಯಿತು ಅಂದರೆ NG, ದಟ್ ಈಸ್ C ಡಿವೈಡೆಡ್ ಬೈ VG. ಅಥವಾ ರಿಲೇಟಿವ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂತ ಬಂದಾಗ NWG ಅಂತ ಬರೆಯೋದಾದರೆ NW ಡಿವೈಡೆಡ್ ಬೈ NG. ಅಂದರೆ ಈ ಸುತ್ತ ಇಲ್ಲಿ ವಾಟರ್ ಇದೆ ಅಂದ್ಕೊಳ್ಳಿ, ಇಲ್ಲೆಲ್ಲ ವಾಟರ್ ಇದೆ ಅಂದ್ಕೊಳ್ಳಿ. ಸೊ ಅವಾಗ ಇದು NW ಆಗುತ್ತೆ, ಇದು NG ಆಗುತ್ತೆ. ಅವಾಗ NW ಡಿವೈಡೆಡ್ ಬೈ NG, ದಟ್ ಈಸ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ವಾಟರ್ ವಿತ್ ರೆಸ್ಪೆಕ್ಟ್ ಟು ಗ್ಲಾಸ್. ಇದನ್ನು ಹೀಗೂ ಬರೀತಾರೆ, NWG ಈ ಥರನೂ ಬರೀತಾರೆ. ಅವಾಗಲೂ ಕೂಡ NW ಡಿವೈಡೆಡ್ ಬೈ NGನೇ. ಒಂದು ವೇಳೆ ನೀವು NGW ಬರೆದ್ರೆ ಅವಾಗ NG ಡಿವೈಡೆಡ್ ಬೈ NW. ಅಂದರೆ ಇಲ್ಲಿ ಯಾವ ಅಕ್ಷರ ಇರುತ್ತೋ ಅದು ಮೇಲ್ಗಡೆ ಬರಬೇಕು, ಇಲ್ಲಿರೋದು ಕೆಳಗಡೆ ಬರಬೇಕು. ಅಂದರೆ ಇಲ್ಲಿ ಇಟ್ ಈಸ್ ಗೋಯಿಂಗ್ ಫ್ರಮ್ ವಾಟರ್ ಟು ಗ್ಲಾಸ್ ಅಂತ, ಇಟ್ ಈಸ್ ಗೋಯಿಂಗ್ ಫ್ರಮ್ ಗ್ಲಾಸ್ ಟು ವಾಟರ್ ಅಂತ. ಸೊ ಇವೆಲ್ಲ ನಾವು ಚರ್ಚೆ ಮಾಡಿ ಆಗಿದೆ. ಈಗ ಮುಂದೆ ಹೋಗೋಣ. ರಿಫ್ರಾಕ್ಷನ್ ಅಂದರೆ ಬೆಂಡಿಂಗ್ ಆಫ್ ಲೈಟ್ ಅಂತ ಹೇಳಿದ್ದೀನಿ. ಈ ರಿಫ್ರಾಕ್ಷನ್ಗೆ 2 ಬೆಸ್ಟ್ ಎಕ್ಸಾಂಪಲ್ಸ್ ಏನಪ್ಪ ಅಂತಂದರೆ ಲ್ಯಾಟರಲ್ ಶಿಫ್ಟ್ ಅಂತ.
ಲ್ಯಾಟರಲ್ ಶಿಫ್ಟ್ ಅಂತ ಒಂದು, ಇನ್ನೊಂದು ನಾರ್ಮಲ್ ಶಿಫ್ಟ್ ಅಂತ. ಇವೆರಡನ್ನು ಬ್ರೀಫ್ ಆಗಿ ಹೇಳ್ತೀನಿ. ಹಳೆ ಸಿಲೆಬಸ್ಸಲ್ಲಿ ಇವೆರಡನ್ನು ಡಿರೈವ್ ಮಾಡ್ತಾ ಇದ್ರು, ಇವಾಗ ಅದರ ಡಿರೈವೇಷನ್ ಇಲ್ಲ, ಬರೀ ಡೆಫಿನೇಷನ್ ಅಷ್ಟೇ. ಲ್ಯಾಟರಲ್ ಶಿಫ್ಟ್ ಆ್ಯಂಡ್ ನಾರ್ಮಲ್ ಶಿಫ್ಟ್. ಫಸ್ಟ್ ಲ್ಯಾಟರಲ್ ಶಿಫ್ಟ್ ಅಂದರೆ ಏನು ಅಂತ ನೋಡೋಣ. ಓಕೆ, ಫಸ್ಟ್ ಐ ಕನ್ಸಿಡರ್ ಒನ್ ಗ್ಲಾಸ್ ಸ್ಲ್ಯಾಬ್. ಓಕೆ, ಒಂದು ಸ್ಲ್ಯಾಬನ್ನು ತಗೋತೀನಿ ಈ ಥರ. ಓಕೆ, ಹೀಗೆ ಒಂದು ಸ್ಲ್ಯಾಬ್ ಇದೆ, ಇದಕ್ಕೆ ಒಂದು ಪರ್ಪೆಂಡಿಕ್ಯುಲರ್ನ ಡ್ರಾ ಮಾಡೋಣ. ಓಕೆ, ಪರ್ಪೆಂಡಿಕ್ಯುಲರ್ಸನ್ನು ಡ್ರಾ ಮಾಡೋಣ. ಯಾವ ಥರ ಪರ್ಪೆಂಡಿಕ್ಯುಲರು? ಸೊ ಇಲ್ಲಿ ಒಂದು ಪರ್ಪೆಂಡಿಕ್ಯುಲರು, ಅಂದರೆ ಇದು ಒಂದು ನಾರ್ಮಲ್ ಆಗುತ್ತೆ, ಆಯಿತಾ. ಇಲ್ಲಿ ಇನ್ನೊಂದು ಪರ್ಪೆಂಡಿಕ್ಯುಲರ್, ಇದು ಇನ್ನೊಂದು ನಾರ್ಮಲ್ ಆಗುತ್ತೆ. ನೋಡಿ, ಈ ಸರ್ಫೇಸ್ಗೆ ಇದು ಪರ್ಪೆಂಡಿಕ್ಯುಲರು, ಈ ಸರ್ಫೇಸ್ಗೆ ಇದು ಪರ್ಪೆಂಡಿಕ್ಯುಲರ್, ಗೊತ್ತಾಯ್ತಲ್ವಾ? ಈಗ ಒಂದು ರೇ ಆಫ್ ಲೈಟ್ ಬರ್ತಾ ಇದೆ ಅಂದ್ಕೊಳ್ಳೋಣ. ಲೆಟ್ ಅಸ್ ಕನ್ಸಿಡರ್ ಒನ್ ರೇ ಆಫ್ ಲೈಟ್. ಓಕೆ, ಸೊ ದಟ್ ರೇ ಆಫ್ ಲೈಟ್ ಈಸ್ ಟ್ರಾವೆಲಿಂಗ್ ಇನ್ ದಿಸ್ ಡೈರೆಕ್ಷನ್. ಹೀಗೆ ಬರ್ತಾ ಇದೆ ಅಂದ್ಕೊಳ್ಳಿ, ಇದು ಇನ್ಸಿಡೆಂಟ್ ರೇ. ಸಾರಿ, ಒಂದು ಇನ್ಸಿಡೆಂಟ್ ರೇ ಅನ್ನು ತಗೊಳ್ಳೋಣ. ದಿಸ್ ಈಸ್ ಇನ್ಸಿಡೆಂಟ್ ರೇ. ಓಕೆ, ಸೊ ಇಟ್ ಫಾಲ್ಸ್ ಹಿಯರ್, ರೈಟ್? ಇಟ್ ಫಾಲ್ಸ್ ಹಿಯರ್ ವಿತ್ ಅನ್ ಆಂಗಲ್ ಆಫ್ ಐ, ದಟ್ ಈಸ್ ಆಂಗಲ್ ಆಫ್ ಇನ್ಸಿಡೆನ್ಸ್. ಆ್ಯಕ್ಚುಲಿ ಆ ರೇ ಗ್ಲಾಸ್ ಸ್ಲ್ಯಾಬ್ ಇಲ್ಲ ಅಂತಂದರೆ ಹೀಗೆ ಸ್ಟ್ರೈಟಾಗಿ ಹೋಗುತ್ತೆ. ಯಾವ ಥರ ನೋಡಿ, ಈ ಗ್ಲಾಸ್ ಸ್ಲ್ಯಾಬ್ ಇಲ್ಲದೆ ಹೋಗಿದ್ದಿದ್ರೆ ಇದು ಹೀಗೆ ಸ್ಟ್ರೈಟಾಗಿ ಹೀಗೆ ಹೋಗಿರ್ತಾ ಇತ್ತು. ಓಕೆ, ಸೊ ಈ ಥರ ಸ್ಟ್ರೈಟಾಗಿ ಹೋಗಿರೋದು. ಆದರೆ ಗ್ಲಾಸ್ ಸ್ಲ್ಯಾಬ್ ಇರೋದ್ರಿಂದ ಅದು ಬೆಂಡ್ ಆಗುತ್ತೆ. ಯಾವ ಥರ ಬೆಂಡ್ ಆಗುತ್ತೆ ಅಂತಂದರೆ, ಆಗಲೇ ಎಲ್ಲ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ, ಇಫ್ ಇಟ್ ಈಸ್ ಟ್ರಾವೆಲಿಂಗ್ ಫ್ರಮ್ ರೇರರ್ ಟು ಡೆನ್ಸರ್ ಇಟ್ ಬೆಂಡ್ಸ್ ಟುವರ್ಡ್ಸ್ ದಿ ನಾರ್ಮಲ್. ಇಫ್ ಇಟ್ ಈಸ್ ಮೂವಿಂಗ್ ಫ್ರಮ್ ಡೆನ್ಸರ್ ಟು ರೇರರ್ ಇಟ್ ಬೆಂಡ್ಸ್ ಅವೇ ಫ್ರಮ್ ದಿ ನಾರ್ಮಲ್. ಸೊ ಹೀಗೆ ಸ್ಟ್ರೈಟಾಗಿ ಹೋಗಬೇಕಾದಂತಾರೆ ಈ ಥರ ಬೆಂಡ್ ಆಗಿದೆ. ನೋಡಿ, ಕಾಣಿಸ್ತಾ ಇದೆಯಾ ಸ್ವಲ್ಪ ಬೆಂಡ್ ಆಗಿರೋದು? ಈಗ ಇಲ್ಲಿ ಆಂಗಲ್ ಆಫ್ ಇನ್ಸಿಡೆನ್ಸ್ ಐ, ದಿಸ್ ಈಸ್ ಆಂಗಲ್ ಆಫ್ ಇನ್ಸಿಡೆನ್ಸ್ ಐ, ದಿಸ್ ಈಸ್ ಆಂಗಲ್ ಆಫ್ ರಿಫ್ರಾಕ್ಷನ್ ಆರ್. ಓಕೆ, ಆಮೇಲೆ ಇದರ ರಿಫ್ರಾಕ್ಟಿವ್ ಇಂಡೆಕ್ಸ್ N1, ಇದರ ರಿಫ್ರಾಕ್ಟಿವ್ ಇಂಡೆಕ್ಸ್ N2, ಮತ್ತು ಇದು ರಿಫ್ರಾಕ್ಟಿವ್ ಇಂಡೆಕ್ಸ್ N1 ಏನೇ, ಯಾಕೆಂದರೆ ಏರ್ಗೆ ವಾಪಸ್ ಬರುತ್ತೆ. ರಿಮೆಂಬರ್, N2 ಈಸ್ ಗ್ರೇಟರ್ ದ್ಯಾನ್ N1. ಓಕೆ, ಸೊ ದಟ್ ಮೀನ್ಸ್ ದಿಸ್ ಈಸ್ ಡೆನ್ಸರ್ ಮೀಡಿಯಂ, ದಿಸ್ ಈಸ್ ರೇರರ್ ಮೀಡಿಯಂ. ಈ ಪರ್ಟಿಕ್ಯುಲರ್ ಪಾಯಿಂಟಲ್ಲಿ ಇದನ್ನು ನಾನು ಎ ಅಂತ ತಗೋತೀನಿ, ಇದನ್ನು ನಾನು ಬಿ ಅಂತ ತಗೋತೀನಿ. ಅಟ್ ಎ ಲೈಟ್ ಈಸ್ ಟ್ರಾವೆಲಿಂಗ್ ಫ್ರಮ್ ರೇರರ್ ಟು ಡೆನ್ಸರ್. ಸೊ ಹಾಗಾಗಿ ಅದು ಸ್ವಲ್ಪ ಈ ಕಡೆ ಬೆಂಡ್ ಆಗಿದೆ, ನಾರ್ಮಲ್ ಕಡೆ ಬೆಂಡ್ ಆಗಿದೆ. ಇವಾಗ ಇಟ್ ಈಸ್ ಮೂವಿಂಗ್ ಫ್ರಮ್ ಡೆನ್ಸರ್ ಟು ರೇರರ್. ಸೊ ಡೆನ್ಸರ್ ಟು ರೇರರ್ ಬೆಂಡ್ ಆಗ್ತಾ ಹೋಗ್ತಾ ಇರೋದ್ರಿಂದ ಇಟ್ ಶುಡ್ ಬೆಂಡ್ ಅವೇ ಫ್ರಮ್ ದಿ ನಾರ್ಮಲ್. ಸೊ ಹೀಗೆ ಹೋಗೋದಿಲ್ಲ, ಸರಿ, ಹೀಗೆ ಹೋಗೋದಿಲ್ಲ ಅದು. ನೌ ಇಟ್ ಈಸ್ ಗೋಯಿಂಗ್ ಟು ಬೆಂಡ್ ಅವೇ ಫ್ರಮ್ ದಿ ನಾರ್ಮಲ್. ಹೀಗೆ ಬೆಂಡ್ ಆಗುತ್ತೆ. ಓಕೆ, ಸೊ ಹೀಗೆ ಬಂದಂತಾರೆ ಹಿಂಗೆ ಬೆಂಡ್ ಆಗೋದಿಲ್ಲ, ಮತ್ತು ಈ ಕಡೆ ಬೆಂಡ್ ಆಗೋದಿಲ್ಲ, ಹೀಗೆ ಬೆಂಡ್ ಆಗೋದಿಲ್ಲ. ಯಾಕೆ ಅಂತಂದರೆ ಇಟ್ ಈಸ್ ನೌ ಮೂವಿಂಗ್ ಫ್ರಮ್ ಡೆನ್ಸರ್ ಟು ರೇರರ್, ಸೊ ಇಟ್ ಬೆಂಡ್ಸ್ ಅವೇ ಫ್ರಮ್ ದಿ ನಾರ್ಮಲ್. ಸೊ ದಿಸ್ ಈಸ್ ದ ಎಮರ್ಜೆಂಟ್ ರೇ, ದಿಸ್ ಇಸ್ ಎಮರ್ಜೆಂಟ್ ರೇ. ಸೊ ಒಂದು ಗಮನಿಸಿ, ಈ ಗ್ಲಾಸ್ ಸ್ಲ್ಯಾಬ್ ಇಲ್ಲದೆ ಹೋಗಿದ್ರೆ ರೇ ಈ ಥರ ಟ್ರಾವೆಲ್ ಆಗಿರೋದು. ಗ್ಲಾಸ್ ಸ್ಲ್ಯಾಬ್ ಇರೋದ್ರಿಂದ ಅಲ್ಲಿರೋ ರೇ ಹಿಂಗೆ ಹೋಗಬೇಕಾಗಿರೋರೆ ಇಷ್ಟು ಶಿಫ್ಟ್ ಆಗಿದೆ. ಈ ಶಿಫ್ಟನ್ನೇ ನಾವು ಏನಂತ ಕರಿತೀವಿ? ಲ್ಯಾಟರಲ್ ಶಿಫ್ಟ್ ಅಂತ ಕರಿತೀವಿ. ಈ ಶಿಫ್ಟನ್ನು ನಾವು ಲ್ಯಾಟ್ರಲ್ ಶಿಫ್ಟ್ ಅಂತ ಕರಿತೀವಿ. ಸೊ ಲ್ಯಾಟ್ರಲ್ ಶಿಫ್ಟ್ ಅಂತಂದರೆ ಇಟ್ ಈಸ್ ಅ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಬಿಟ್ವೀನ್ ದ ಇನ್ಸಿಡೆಂಟ್ ಡೈರೆಕ್ಷನ್ ಆ್ಯಂಡ್ ಎಮರ್ಜೆಂಟ್ ಡೈರೆಕ್ಷನ್. ಸೊ ಇದನ್ನು ಇನ್ಸಿಡೆಂಟ್ ಡೈರೆಕ್ಷನ್ ಅಂತ ಕರಿತೀವಿ, ಇದನ್ನು ಎಮರ್ಜೆಂಟ್ ಅಥವಾ ಎಮರ್ಜೆಂಟ್ ರೇ ಅಂತ ಕರಿಬೋದು. ಎಮರ್ಜೆಂಟ್ ರೇ. ಸೊ ಎರಡು ರೇಗಳ ಮಧ್ಯೆ ಇರ್ತಕ್ಕಂಥ ಪರ್ಪೆಂಡಿಕ್ಯುಲರಿಟೀಸ್ ನೋಡಿ, ಸ್ಲ್ಯಾಬ್ ಇಲ್ಲದೆ ಹೋಗಿದ್ರೆ ಹೀಗೆ ಹೋಗಿರೋದು, ಸ್ಲ್ಯಾಬ್ ಇರೋದ್ರಿಂದ ಹೀಗೆ ಹೋಗ್ತಿಲ್ಲ, ಸ್ವಲ್ಪ ಶಿಫ್ಟ್ ಆಗಿ ಅದೇ ಡೈರೆಕ್ಷನಲ್ಲೇ ಹೋಗ್ತಾ ಇದೆ. ಸೊ ದೇರ್ ಫೋರ್ ಡೈರೆಕ್ಷನ್ ಚೇಂಜ್ ಆಗೋದಿಲ್ಲ, ಹಿಂಗೆ ಹೋಗಬೇಕಾಗಿದ್ದು ಸ್ವಲ್ಪ ಪಕ್ಕಕ್ಕೆ ಜರುಗಿದೆ, ಅದನ್ನು ಲ್ಯಾಟ್ರಲ್ ಶಿಫ್ಟ್ ಅಂತ ಕರಿತೀವಿ. ದಿಸ್ ಲ್ಯಾಟ್ರಲ್ ಶಿಫ್ಟ್ ಈಸ್ ಪ್ಯೂರ್ಲಿ ಬಿಕಾಸ್ ಆಫ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಮೀಡಿಯಂ ಅಥವಾ ರಿಫ್ರಾಕ್ಷನ್ ಆಫ್ ಲೈಟ್. ಇದು ಒಂದು ಏನು ನಾರ್ಮಲ್, ಇದು ಲ್ಯಾಟ್ರಲ್ ಶಿಫ್ಟ್ಗೆ ಎಕ್ಸಾಂಪಲ್. ಈಗ ನಾರ್ಮಲ್ ಶಿಫ್ಟ್ ಕಡೆಗೆ ಹೋಗೋಣ. ನಾರ್ಮಲ್ ಶಿಫ್ಟ್ ಅಂದರೆ ಏನು ನೋಡೋಣ, ಸರಿ. ಸೊ ಜಸ್ಟ್ ಐ ರಿಮೂವ್ ದಿಸ್ ಆಲ್ ದಿಸ್. ಓಕೆ, ನಾರ್ಮಲ್ ಶಿಫ್ಟನ್ನು ನೀವು ಈ ಸ್ವಿಮ್ಮಿಂಗ್ ಪೂಲ್ ಎಕ್ಸಾಂಪಲಲ್ಲಿ ಗಮನಿಸ್ಬೋದು. ಸ್ವಿಮ್ಮಿಂಗ್ ಪೂಲ್ನ ತಳ ಸ್ವಲ್ಪ ಮೇಲಕ್ಕೆ ಬಂದಂಗೆ ಕಾಣುತ್ತೆ, ನೀವು ಗಮನಿಸಿದ್ದೀರಾ? ಸ್ವಿಮ್ಮಿಂಗ್ ಪೂಲನ್ನು ಈ ಬಗ್ಗೆ ನೋಡಿದರೆ ಸ್ವಲ್ಪ ಮೇಲಕ್ಕೆ ಬಂದಂಗೆ ಕಾಣುತ್ತೆ. ಅಥವಾ ನೀವು ಸ್ವಿಮ್ಮಿಂಗ್ ಪೂಲ್ ಬೇಡ, ನಿಮ್ಮ ಮನೇಲಿ ಒಂದು ಗಾಜಿನ ಲೋಟ ತಗೊಳ್ಳಿ, ನೀರು ತುಂಬಿಸಿ ಅದರೊಳಗೆ ಒಂದು ಕಾಯಿನ ಹಾಕಿ ನೋಡಿದಾಗ ಕಾಯಿನ ಸ್ವಲ್ಪ ಮೇಲಕ್ಕೆ ಬಂದಂಗೆ ಆಗಿರುತ್ತೆ. ಅದರ ನಿಜವಾದ ಡಿಸ್ಟೆನ್ಸ್ಗಿಂತ ಸ್ವಲ್ಪ ಮೇಲಕ್ಕೆ ಬಂದಂಗೆ, ಅಂದರೆ ಅಪ್ಪೆರೆಂಟ್ ಶಿಫ್ಟ್ ಆಗಿರುತ್ತೆ. ಆ ಅಪ್ಪೆರೆಂಟ್ ಶಿಫ್ಟನ್ನು ನಾವು ನಾರ್ಮಲ್ ಶಿಫ್ಟ್ ಅಂತ ಕರೆಯೋದು. ಯಾವ ಥರ ಅಂತಂದರೆ, ಸಾರಿ, ಜಸ್ಟ್ ಐ ವಿಲ್ ಡ್ರಾ ಇಟ್. ಓಕೆ, ಇವಾಗ ಒಂದು ಬೀಕರನ್ನು ತಗೊಳ್ಳೋಣ. ಇದು ಬೀಕರು, ಇದರಲ್ಲಿ ನೀರನ್ನು ತುಂಬಿಸಿದ್ದೀರಾ ನೀವು. ಸೊ ಇದರಲ್ಲೆಲ್ಲ ನೀರು ತುಂಬಿಕೊಂಡಿದೆ ಅಂತ ಅಂದ್ಕೊಳ್ಳಿ. ನೀರಿನಲ್ಲಿ ಒಂದು ಕಾಯಿನನ್ನು ಹಾಕಿದ್ದೀರಾ ನೀವು. ಸೊ ಇಷ್ಟು ನೀರು ತುಂಬಿದೆ,
ಇದರಲ್ಲಿ ಒಂದು ಕಾಯಿನನ್ನು ನೀವು ಡಿಪ್ ಮಾಡಿದ್ದೀರಾ ಎಲ್ಲೋ ಒಂದು ಕಡೆ. ಕಾಯಿನೇ ಆಗಬೇಕಂತಿಲ್ಲ, ಏನು ಬೇಕಾದ್ರೂ ಆಗ್ಬೋದು. ಒಂದು ಆಬ್ಜೆಕ್ಟನ್ನು ಮುಳುಗಿಸಿದ್ದೀರಾ, ಇಲ್ಲಿದೆ ಆಬ್ಜೆಕ್ಟ್. ಓಕೆ, ಸೊ ನೀವು ಇಲ್ಲಿಂದ ನೋಡ್ತಾ ಇದ್ದೀರಾ ಅಂದ್ಕೊಳ್ಳಿ. ನೋಡಿದಾಗ ಹೀಗೆ ಬಂದಂಥ ರೇ ಆಯಿತಾ, ಇಲ್ಲಿ ನೋಡಿ ಇದು ಸರ್ಫೇಸ್ ಆಫ್ ಸಪರೇಷನ್ ಅಲ್ವಾ, ರೇರರ್ ಟು ಡೆನ್ಸರ್ ಹೋಗುತ್ತೆ ಅಲ್ವಾ. ಸೊ ಅವಾಗ ರೇ ಹೀಗೆ ಬೆಂಡ್ ಆಗುತ್ತೆ. ಸೊ ಇದು ಪರ್ಪೆಂಡಿಕ್ಯುಲರು, ಇದು ಆ್ಯಂಗಲ್ ಆಫ್ ಇನ್ಸಿಡೆನ್ಸ್, ಇದು ಆ್ಯಂಗಲ್ ಆಫ್ ರಿಫ್ರಾಕ್ಷನು. ಸೊ ಪರ್ಪೆಂಡಿಕ್ಯುಲರ್ನ ನಾನು ಹೀಗೆ ತಗೋತೀನಿ, ಇದು ಪರ್ಪೆಂಡಿಕ್ಯುಲರು ನೋಡಿ, ಹೀಗೆ ಬಂದಂತಾರೆ ಹೀಗೆ ಬೆಂಡ್ ಆಗುತ್ತೆ. ಆ್ಯಕ್ಚುಲಿ ಅದು ಈ ಮೀಡಿಯಮ್ ಇಲ್ಲದೆ ಹೋಗಿದ್ದಿದ್ರೆ ಇಲ್ಲೆಲ್ಲೋ ಹೋಗಬೇಕಾಗಿತ್ತಲ್ವ, ಹೀಗೆ ಸ್ಟ್ರೈಟ್ ಹೋಗಬೇಕಾಗಿತ್ತಲ್ವ. ಅಂದರೆ ಈ ಆಬ್ಜೆಕ್ಟು ಇಲ್ಲೆಲ್ಲೋ ಇದೆ ಅನ್ನೋ ಥರ ನಿಮಗೆ ಕಾಣಿಸುತ್ತೆ ಇಲ್ಲಿ ನೋಡಿದಾಗ. ಸೊ ಇದು ರಿಯಲ್ ಪೊಸಿಷನ್ನು, ಇದು ರಿಯಲ್ ಪೊಸಿಷನ್ನು ಓ ಅಂತ ಕರಿತೀನಿ. ಇದು ಅಪರೆಂಟ್ ಪೊಸಿಷನ್ನು ಐ ಅಂತ ಕರಿತೀನಿ. ಈ ಡಿಫ್ರೆನ್ಸ್ ಇದೆಯಲ್ಲ, ಇದನ್ನೇ ನಾರ್ಮಲ್ ಶಿಫ್ಟ್ ಅಂತ ಕರೆಯೋದು. ಸೊ ಸ್ವಲ್ಪ ಮೇಲಕ್ಕೆ ಬಂದಂಗೆ ಕಾಣಿಸುತ್ತೆ. ವೈ? ಬಿಕಾಸ್ ಆಫ್ ರಿಫ್ರಾಕ್ಷನ್. ಸೊ ಇವೆರಡೂ ಭಾಳ ಇಂಪಾರ್ಟೆಂಟ್ ಎಕ್ಸಾಂಪಲ್ಸ್. ಯಾವುದಕ್ಕೆ? ರಿಫ್ರಾಕ್ಷನ್ಗೆ. ಹೆಡ್ಡಿಂಗ್ ಬರ್ದಿಲ್ಲ, ರಿಫ್ರಾಕ್ಷನ್ ಆಫ್ ಲೈಟ್. ಸೊ ಇವೆರಡೇನ ಸರ್ ರಿಫ್ರಾಕ್ಷನ್ಗೆ ಇರೋದು ಎಕ್ಸಾಂಪಲು? ಇಲ್ಲ, ಇನ್ನೂ ಬಹಳಷ್ಟಿದ್ದಾವೆ. ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಂತ ಇದೆ, ಆಮೇಲೆ ರಿಫ್ರಾಕ್ಷನ್ ಅಟ್ ಕರ್ವ್ಡ್ ಸರ್ಫೇಸ್ ಅಂತ ಇದೆ. ಇನ್ಫ್ಯಾಕ್ಟ್ ಈ ಚಾಪ್ಟರ್ನಲ್ಲಿ ನಾವು ಕರ್ವ್ಡ್ ಸರ್ಫೇಸನ್ನೇ ನಾವು ಜಾಸ್ತಿ ಡಿಸ್ಕಸ್ ಮಾಡಬೇಕು. ಬಟ್ ಇದೆಲ್ಲ ಸಿಲೆಬಸಲ್ಲಿದೆ. 1 ಮಾರ್ಕಿಗೆ ಕೇಳ್ಬೋದು, ಏನು? ಶಿಫ್ಟ್ ಇನ್ ದ ಪೊಸಿಷನ್ ಆಫ್ ಆಬ್ಜೆಕ್ಟ್ ಈಸ್ ನೋನ್ ಆಸ್ ನಾರ್ಮಲ್ ಶಿಫ್ಟ್. ಶಿಫ್ಟ್ ಇನ್ ದ ಡೈರೆಕ್ಷನ್ ಆಫ್ ದ ರೇ ಈಸ್ ನೋನ್ ಆಸ್ ಲ್ಯಾಟ್ರಲ್ ಶಿಫ್ಟ್. ಸೊ ಇಲ್ಲಿ ಡೈರೆಕ್ಷನ್ ಏನು ಚೇಂಜ್ ಆಗಿಲ್ಲ. ಶಿಫ್ಟ್ ಇನ್ ದ ಓಕೆ, ಶಿಫ್ಟ್ ಇನ್ ದ ರೇ ಫ್ರಮ್ ಇನ್ಸಿಡೆಂಟ್ ಡೈರೆಕ್ಷನ್ ಟು ಸಮ್ ಅದರ್ ಡೈರೆಕ್ಷನ್, ದಟ್ ಈಸ್ ಲ್ಯಾಟ್ರಲ್ ಶಿಫ್ಟ್. ಶಿಫ್ಟ್ ಇನ್ ದಿ ಅಪರೆಂಟ್ ಪೊಸಿಷನ್ ಈಸ್ ನೋನ್ ಆಸ್ ನಾರ್ಮಲ್ ಶಿಫ್ಟ್. ಸೊ ಇಷ್ಟು ಆದಮೇಲೆ ಈಗ ಏನೋ ಒಂದು ಹೇಳಿದ್ನಲ್ಲ, ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನು, ಅದ್ರ ಕಡೆಗೆ ಒಂದು ಸ್ವಲ್ಪ ಹೋಗೋಣ. ಸೊ ಬಿಫೋರ್ ದಟ್ ಐ ಕನ್ಕ್ಲೂಡ್ ದಿಸ್ ರಿಫ್ರಾಕ್ಷನ್ನಲ್ಲಿ ನಾವು 2 ಎಕ್ಸಾಂಪಲ್ಸನ್ನು ತೊಗೊಂಡಿದ್ದೀವಿ, ಲ್ಯಾಟ್ರಲ್ ಶಿಫ್ಟ್ ಮತ್ತು ನಾರ್ಮಲ್ ಶಿಫ್ಟ್. ಆಮೇಲೆ ಇನ್ನೊಂದು ನಾರ್ಮಲ್ ಶಿಫ್ಟನ್ನು ನಾವು ಪ್ರೂವ್ ಮಾಡ್ಬೋದು. ಏನಪ್ಪ ಅಂತಂದರೆ ಅಪರೆಂಟ್ ಶಿಫ್ಟ್ ಅಥವಾ ಅಪರೆಂಟ್ ಪೊಸಿಷನ್, ದಟ್ ಈಸ್ ದಿಸ್ ಒನ್, ಡಿವೈಡೆಡ್ ಬೈ ರಿಯಲ್ ಪೊಸಿಷನ್. ಅಪರೆಂಟ್ ಪೊಸಿಷನ್ ಡಿವೈಡೆಡ್ ಬೈ ರಿಯಲ್ ಪೊಸಿಷನ್. ಓಕೆ, ಸೊ ಇದು ಶಿಫ್ಟ್ ಅಲ್ಲ, ಇದು ಪೊಸಿಷನ್ ಅಂತ ಬರೀಬೇಕು. ಅಪರೆಂಟ್ ಡೆಪ್ತ್ ಅಂತ ಕೂಡ ಬರೀಬೋದು ಇನ್ಫ್ಯಾಕ್ಟ್. ಸೊ ಯು ಕ್ಯಾನ್ ಕಾಲ್ ಇಟ್ ಅಸ್ ಅಪರೆಂಟ್ ಡೆಪ್ತ್ ಡಿವೈಡೆಡ್ ಬೈ ರಿಯಲ್ ಡೆಪ್ತ್, ನಿಜವಾದ ಪೊಸಿಷನ್, ರಿಯಲ್ ಡೆಪ್ತ್ ಅಂತ ಕೂಡ ಬರೀಬೋದು. ಸೊ ಇವೆಲ್ಲನೂ ಒಂದೇ ಮೀನಿಂಗನ್ನು ಕೊಡ್ತಕ್ಕಂಥ ಡೆಫಿನೇಷನ್ಗಳು. ಸೊ ವಿತ್ ದಿಸ್ ನೌ ಐ ಮೂವ್ ಆನ್ ಟು ನೆಕ್ಸ್ಟ್ ಕಾನ್ಸೆಪ್ಟ್, ದಟ್ ಈಸ್ ನಥಿಂಗ್ ಬಟ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಏನಿದು ನೋಡೋಣ. ಶಾರ್ಟ್ ಫಾರಮು TIR. ಇನ್ಫ್ಯಾಕ್ಟ್ ಇವತ್ತೇನು ನಾವು ಆಪ್ಟಿಕಲ್ ಫೈಬರ್ ಕಮ್ಯುನಿಕೇಷನ್ ಅಂತ ಹೇಳ್ತೀವಲ್ಲ, ಇಟ್ ಈಸ್ ಟೋಟಲಿ ಡಿಪೆಂಡಿಂಗ್ ಆನ್ ದಿಸ್ ಕಾನ್ಸೆಪ್ಟ್ ಕಾಲ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಆಪ್ಟಿಕಲ್ ಫೈಬರ್ಸನ್ನು ನಿಮ್ಮ ಮನೆಯಲ್ಲಿ ಬಹುಶಃ ನೀವು ಯೂಸ್ ಮಾಡ್ತಾ ಇದ್ದೀರಿ ನೆಟ್ವರ್ಕ್ ಕನೆಕ್ಷನ್ ಪರ್ಪಸ್ಗೆ. ಆಮೇಲೆ ಈ ಆಪ್ಟಿಕಲ್ ಫೈಬರ್ಸನ್ನು ಎಲ್ಲ ಕಡೆಗೂ ಕಮ್ಯುನಿಕೇಷನ್ ಪರ್ಪಸ್ಗೆ ಯೂಸ್ ಮಾಡ್ತಾರೆ, ಮೆಡಿಕಲ್ ಫೀಲ್ಡಲ್ಲಿ ಯೂಸ್ ಮಾಡ್ತಾರೆ, ಸೆನ್ಸರ್ ಆಗಿ ಯೂಸ್ ಮಾಡ್ತಾರೆ, ಡೆಕೋರೇಷನ್ ಪರ್ಪಸ್ಗೆ ಯೂಸ್ ಮಾಡ್ತಾರೆ, ಲೈಟನ್ನು ಟ್ರಾನ್ಸ್ಮಿಟ್ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ. ಆಪ್ಟಿಕಲ್ ಫೈಬರ್ಸ್ ಅನ್ನೋದು ಇವತ್ತು $1 ಬಿಲಿಯನ್ ಇಂಡಸ್ಟ್ರಿ ಆಗಿ ಬೆಳೆದಿದೆ. ಆಪ್ಟಿಕಲ್ ಫೈಬರ್ ವಿತ್ ಲೇಸರ್ ತುಂಬ ಅಪ್ಲಿಕೇಶನ್ಸ್ ಇದೆ. ಓಕೆ, ಸೊ ಆ ಆಪ್ಟಿಕಲ್ ಫೈಬರ್ ವರ್ಕ್ ಆಗೋದು ಯಾವ್ದ್ರ ಮೇಲೆ? ಇಟ್ ಈಸ್ ಆನ್ ದಿ ಕಾನ್ಸೆಪ್ಟ್ ಆಫ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಈಗ ಏನಿದು ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಸ್ವಲ್ಪ ನೋಡೋಣ. ಸೊ ಮೊದಲನೇದಾಗಿ ಒಂದು ಮೀಡಿಯಮ್ ಅನ್ನು ಕನ್ಸಿಡರ್ ಮಾಡೋಣ. ನೋಡಿ, ಇದು ಲೈನು. ಈ ಲೈನಿನ ಮೇಲಿರೋದೆಲ್ಲ ರೇರರ್ ಮೀಡಿಯಮ್, ಕೆಳಗಡೆ ಇರೋದೆಲ್ಲ ಡೆನ್ಸರ್ ಮೀಡಿಯಮ್. ಸೊ ಇದು ರೇರರ್ ಮೀಡಿಯಮ್, ಇದು ಡೆನ್ಸರ್ ಮೀಡಿಯಮ್ ಅಂತ ಇಟ್ಕೊಳ್ಳೋಣ. ರೇರರ್ ಮೀಡಿಯಂ ರಿಫ್ರಾಕ್ಟಿವ್ ಇಂಡೆಕ್ಸ್ N1, ಡೆನ್ಸರ್ medium refractive index N2, so that N2 is greater than N1. ಓಕೆ, ಸೊ ಈ ಲೈನ್ನ ಮೇಲಿರೋದೆಲ್ಲ ರೇರರ್ ಮೀಡಿಯಮ್, ಕೆಳಗಡೆ ಇರೋದೆಲ್ಲ ಡೆನ್ಸರ್ ಮೀಡಿಯಮ್. ಇವಾಗ ಒಂದು ಆಬ್ಜೆಕ್ಟ್ ಡೆನ್ಸರ್ ಮೀಡಿಯಮ್ ಅಲ್ಲಿ ಇದೆ ಅಂತ ಇಟ್ಕೊಳ್ಳಿ. ಆಬ್ಜೆಕ್ಟ್ ಯಾವುದೋ ಒಂದು ಲೈಟ್ ಎಮಿಟ್ ಆಗುವಂಥ ಆಬ್ಜೆಕ್ಟ್ ಅಥವಾ ಒಂದು ಕಾಯಿನೋ ಏನೋ ಒಂದು ಡೆನ್ಸರ್ ಮೀಡಿಯಮ್ ಅಲ್ಲಿ ಇದೆ. ಲೆಟ್ ಅಸ್ ಸೇ ದಿಸ್ ಇಸ್ ಗ್ಲಾಸಿ ಮೀಡಿಯಮ್ ಅಥವಾ ವಾಟರ್ ಮೀಡಿಯಮ್, ಮೇಲಿರೋದೆಲ್ಲ ಏರ್ ಮೀಡಿಯಮ್ ಅಂತ ಅಂದ್ಕೊಳ್ಳೋಣ. ಈಗ ಇಲ್ಲಿಂದ ಹೊರಟಂಥ ರೇಗಳು ಮೇಲಕ್ಕೆ ಹೋಗ್ತಾವಲ್ವ, ನೀರಿಂದ ಹೊರಗಡೆ ನೀರು ಬರ್ತಾ ಇದೆ, ಅಥವಾ ಗ್ಲಾಸ್ ಒಳಗಡೆಯಿಂದ ರೇಸ್ ಹೊರಗಡೆ ಬರ್ತಾ ಇದೆ ಅಂತ ಇಟ್ಕೊಳ್ಳಿ. ಸೊ ರೇಗಳು ಬರ್ತಾ ಇದ್ದಾವೆ. ಒಂದಷ್ಟು ರೇಗಳನ್ನು ತಗೋತೀನಿ ನಾನು. ಓಕೆ, ಸೊ ಇಲ್ಲಿಂದ ಒಂದು ರೇ ಬಂತು, ಹೀಗೆ ಹೋಯಿತು, ಇನ್ನೊಂದು ರೇ ಹೀಗೆ ಹೋಗುತ್ತೆ, ಇನ್ನೊಂದು ರೇ ಹೀಗೆ ಹೋಗುತ್ತೆ, ಇನ್ನೊಂದು ರೇ ಹೀಗೆ ಹೋಗುತ್ತೆ, ಇನ್ನೊಂದು ರೇ ಹೀಗೆ ಸ್ಟ್ರೈಟಾಗಿ ಹೋಗುತ್ತೆ. ಆಯಿತಾ? ಸೊ ಈ ರೇಗಳನ್ನು ಗಮನಿಸಿ ಏನು ಅನಿಸುತ್ತೆ ನಿಮಗೆ? ದೇ ಆರ್ ಕಮಿಂಗ್ ಔಟ್ ಫ್ರಮ್ ದಿ ಆಬ್ಜೆಕ್ಟ್. ಓಕೆ, ದೇ ಆರ್ ಕಮಿಂಗ್ ಔಟ್ ಫ್ರಮ್ ದಿಸ್ ಆಬ್ಜೆಕ್ಟ್ ಆ್ಯಂಡ್ ದೇ ಆರ್ ಪ್ರೊಸೀಡಿಂಗ್. ಓಕೆ, ಇನ್ನೊಂದು ರೇ ಸ್ಟ್ರೈಟಾಗಿ ಹೋಗುತ್ತೆ,
ಓಕೆ, ಇನ್ನೊಂದು ರೇ ಸ್ಟ್ರೈಟಾಗಿ ಹೋಗುತ್ತೆ, ಹೀಗೆ ಸ್ಟ್ರೈಟಾಗಿ ಹೋಗುತ್ತೆ ಅಂತ ಇಟ್ಕೊಳ್ಳಿ. ಈಗ ನಾನು ಒಂದೊಂದು ಜಾಗದಲ್ಲಿ ಏನೋ ಇದನ್ನು ಬರ್ಕೋತೀನಿ, ಏನೋ ನಾರ್ಮಲನ್ನು ಬರ್ಕೋತೀನಿ. ನಾರ್ಮಲ್ ಅಂದರೆ ನಿಮಗೆ ಗೊತ್ತಿದೆಯಲ್ವಾ, ಪರ್ಪೆಂಡಿಕ್ಯುಲರ್ ಲೈನ್. ಸೊ ಇಲ್ಲಿ ಒಂದು ನಾರ್ಮಲನ್ನು ಬರಿತೀನಿ. ದಿಸ್ ಈಸ್ ಪರ್ಪೆಂಡಿಕ್ಯುಲರ್ ಲೈನ್. ದಿಸ್ ಈಸ್ ಪರ್ಪೆಂಡಿಕ್ಯುಲರ್ ಲೈನ್. ಇಲ್ಲಿ ಇನ್ನೊಂದು ನಾರ್ಮಲನ್ನು ಬರಿತೀನಿ. ದಿಸ್ ಈಸ್ ಪರ್ಪೆಂಡಿಕ್ಯುಲರ್ ಲೈನು. ಹಾಗೆ ಇಲ್ಲಿ ಇನ್ನೊಂದು ನಾರ್ಮಲನ್ನು ಬರಿತೀನಿ. ದಿಸ್ ಈಸ್ ಪರ್ಪೆಂಡಿಕ್ಯುಲರ್ ಲೈನು. ಇಲ್ಲಿ ಇನ್ನೊಂದು ನಾರ್ಮಲನ್ನು ಬರಿತೀನಿ. ಸೊ ಈ ಥರ ನೀವು ನಾರ್ಮಲ್ಗಳನ್ನು ಬರ್ಕೋಳ್ತಾ ಹೋಗಿ ಪರ್ಪೆಂಡಿಕ್ಯುಲರ್ ಲೈನ್ಸನ್ನು ಡ್ರಾ ಮಾಡ್ಕೊಂಡು ಹೋಗಿ. ಓಕೆ, ಏನು ನಿಮಗೆಲ್ಲ ಗೊತ್ತಿದೆ, ವೆನ್ ರೇ ಆಫ್ ಲೈಟ್ ಟ್ರಾವೆಲ್ಸ್ ಫ್ರಮ್ ಒನ್ ಮೀಡಿಯಮ್ ಟು ಅನದರ್ ಮೀಡಿಯಮ್ ಇಟ್ ವಿಲ್ ಬೆಂಡ್ ಐದರ್ ಟುವರ್ಡ್ಸ್ ದಿ ನಾರ್ಮಲ್ ಆರ್ ಅವೇ ಫ್ರಮ್ ದಿ ನಾರ್ಮಲ್. ಇವಾಗ ಡೆನ್ಸರ್ ಮೀಡಿಯಮಿಂದ ಹೋಗ್ತಾ ಇರೋದ್ರಿಂದ ಇಟ್ ಹ್ಯಾಸ್ ಟು ಬೆಂಡ್ ಅವೇ ಫ್ರಮ್ ದ ನಾರ್ಮಲ್. ಬಟ್ ಇಲ್ಲೇನಾಗುತ್ತೆ, ಬಿಕಾಸ್ ಇಟ್ ಈಸ್ ಆನ್ ದ ನಾರ್ಮಲ್ ಇಟ್ ಟ್ರಾವೆಲ್ ಇನ್ ದ ಸೇಮ್ ಡೈರೆಕ್ಷನ್. ಓಕೆ, ಅದೇ ನೆಕ್ಸ್ಟ್ ಜಾಗಕ್ಕೆ ಬಂದಾಗ ಇಲ್ಲಿ ನೋಡಿ, ಇದು ಆಂಗಲ್ ಆಫ್ ಇನ್ಸಿಡೆನ್ಸ್ ಆಗಿರೋದ್ರಿಂದ ಸ್ವಲ್ಪ ಈ ಥರ ಬೆಂಡ್ ಆಗುತ್ತೆ. ಇಟ್ ಬೆಂಡ್ಸ್ ಅವೇ ಫ್ರಮ್ ದಿ ನಾರ್ಮಲ್. ಇಲ್ಲಿಗೆ ಬಂದಾಗ ಇನ್ನೂ ಸ್ವಲ್ಪ ಜಾಸ್ತಿ ಬೆಂಡ್ ಆಗುತ್ತೆ, ಇನ್ನೂ ಅವೇ ಫ್ರಮ್ ದ ನಾರ್ಮಲ್. ಇಲ್ಲಿಗೆ ಬಂದಾಗ ಇನ್ನೂ ಜಾಸ್ತಿ ಆಗಿ ಈ ಥರ ಬೆಂಡ್ ಆಗುತ್ತೆ. ನೋಡಿ, ಗಮನಿಸ್ತಾ ಇರಿ, ಈಗ ಸ್ಟ್ರೈಟಾಗಿ ಹೋಯ್ತು, ಇಲ್ಲಿ ಈಗ ಸ್ಟ್ರೈಟಾಗಿ ಹೋಯ್ತು. ನೆಕ್ಸ್ಟು ಹೀಗೆ 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 ಅಂದರೆ ಇಟ್ ಈಸ್ ಬೆಂಡಿಂಗ್ ಮೋರ್ ಆ್ಯಂಡ್ ಮೋರ್ ಅವೇ ಫ್ರಮ್ ದಿ ನಾರ್ಮಲ್. ಓಕೆ, ಸೊ ಈ ಪರ್ಟಿಕ್ಯುಲರ್ ಕೇಸಲ್ಲಿ ಇಟ್ ಈಸ್ ನೌ ಜಸ್ಟ್ ಮೂವಿಂಗ್ ಅಲಾಂಗ್ ದಿ ಸರ್ಫೇಸ್ ಆಫ್ ಸಪರೇಷನ್. ಓಕೆ, ಇಟ್ ಈಸ್ ಮೂವಿಂಗ್ ಅಲಾಂಗ್ ದಿ ಸರ್ಫೇಸ್ ಆಫ್ ಸಪರೇಷನ್. ಇಲ್ಲಿಗೆ ಬಂದಾಗ ಇನ್ನೂ ಬೆಂಡ್ ಆಗಬೇಕಲ್ವರೇ, ಕರೆಕ್ಟ್. ನೋಡಿ, ಬೆಂಡ್ ಆಯಿತು ನೆಕ್ಸ್ಟ್ ಏನಾಗಬೇಕು, ವಾಪಸ್ ಅದೇ ಮೀಡಿಯಮ್ಗೆ ಬರಬೇಕು. ಎಸ್, ಇಲ್ಲಿ ಅದೇ ಮೀಡಿಯಮ್ಗೆ ವಾಪಸ್ ಬರ್ತಾ ಇದೆ, ಇಲ್ಲೂ ಅಷ್ಟೇ ಅದೇ ಮೀಡಿಯಮ್ಗೆ ವಾಪಸ್ ಬರ್ತಾ ಇದೆ. ಸೊ ಈಗ ನಾನು ಈ ಪಾಯಿಂಟ್ಗಳನ್ನು ABCD ಅಂತ ಕರಿತೀನಿ. ಇದನ್ನು A ಅಂತೀನಿ, ಇದನ್ನು B ಅಂತ ಕರಿತೀನಿ, ಸಿ ಅಂತೀನಿ. ಸಿ ಬೇಡ, ಸಿ ಅನ್ನು ನಾನು ಬೇರೆ ಯಾವುದೋ ಪರ್ಪಸ್ಗೆ ಯೂಸ್ ಮಾಡ್ತೀನಿ, ಹಾಗಾಗಿ ಸಿ ಅನ್ನೋ ಲೆಟರನ್ನು ಯೂಸ್ ಮಾಡೋದಿಲ್ಲ ಇಲ್ಲಿ. ಓಕೆ, ಐ ಕಾಲ್ ಇಟ್ ಆಸ್ ಡಿ, ನೆಕ್ಸ್ಟ್ ಐ ಕಾಲ್ ಇಟ್ ಆಸ್ ಇ, ಐ ಕಾಲ್ ಇಟ್ ಆಸ್ ಎಫ್. ಗಮನಿಸಿ ಮಕ್ಕಳೇ, ಅಪ್ ಟು ಬಿ ರೇ ಈಸ್ ಇನ್ ರೇರರ್ ಮೀಡಿಯಮ್. ಯಾವುದು? ರಿಫ್ರಾಕ್ಟೆಡ್ ರೇ ಈಸ್ ಇನ್ ರೇರರ್ ಮೀಡಿಯಮ್. ಆಮೇಲೆ ಈ ಥರ ಹೋಯಿತು. ಅದಾದಮೇಲೆ ಇಟ್ ಈಸ್ ಕಮಿಂಗ್ ಬ್ಯಾಕ್ ಇನ್ ಟು ದ ಡೆನ್ಸರ್ ಮೀಡಿಯಮ್. ಅಂದರೆ ಇಲ್ಲಿ ಒಂದು ರೀತಿಯ ರಿಫ್ಲೆಕ್ಷನ್ ಆಗಿದೆ. ಸೊ ಆ ರೇ ವಾಪಸ್ಸು ಅದೇ ಮೀಡಿಯಮ್ಗೆ ಬಂದಿದೆ, ಟೋಟಲ್ ಆಗಿ ರಿಫ್ಲೆಕ್ಟ್ ಆಗಿದೆ. ಅದಕ್ಕೆ ನಾವು ಇದನ್ನು ಟೋಟಲ್ ರಿಫ್ಲೆಕ್ಷನ್ ಅಂತ ಕರೆಯೋದು. ವಾಪಸ್ ಅದೇ ಮೀಡಿಯಮ್ಗೆ ಬಂದಿರೋದ್ರಿಂದ ಅದನ್ನು ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಂತ ಕರಿತೀವಿ. ಸೊ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಗಬೇಕು ಅಂದರೆ ಎರಡು ಕಂಡೀಷನ್ಸ್ ಬೇಕು. ಮೊದಲನೇದಾಗಿ ಲೈಟ್ ಶುಡ್ ಟ್ರಾವೆಲ್ ಫ್ರಮ್ ಡೆನ್ಸರ್ ಮೀಡಿಯಮ್ ಟು ರೇರರ್ ಮೀಡಿಯಮ್. ಎರಡನೇದು ಇದು ಏನು, ಈ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್. ಈ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ನೋಡಿ, ಎಲ್ಲ ಕಡೆ ಈ ಆ್ಯಂಗಲ್ ತಾನೇ ಚೇಂಜ್ ಆಗ್ತಾ ಇದೆ. ಇಲ್ಲಿ ಆ್ಯಂಗಲ್ 0 ಇತ್ತು, ಇಲ್ಲಿ ಸ್ವಲ್ಪ ಜಾಸ್ತಿ ಆಗಿತ್ತು, ಇಲ್ಲಿ ಇನ್ನೂ ಸ್ವಲ್ಪ ಜಾಸ್ತಿ, ಇನ್ನೂ ಸ್ವಲ್ಪ ಜಾಸ್ತಿ, ಇನ್ನೂ ಸ್ವಲ್ಪ ಜಾಸ್ತಿ, ಇನ್ನೂ ಸ್ವಲ್ಪ ಜಾಸ್ತಿ. ಸೊ ಯಾವುದೋ ಒಂದು ಪರ್ಟಿಕ್ಯುಲರ್ ಆ್ಯಂಗಲ್ನಲ್ಲಿ ಏನಾಗುತ್ತೆ, ಇನ್ಸಿಡೆಂಟ್ ರೇ ಕರೆಕ್ಟಾಗಿ ಈ ಥರ ಗ್ರೇಸ್ ಮಾಡುತ್ತೆ ಸರ್ಫೇಸನ್ನು. ಅಂದರೆ ರಿಫ್ರಾಕ್ಟೆಡ್ ರೇ ಗ್ರೇಸ್ ಮಾಡುತ್ತೆ. ಇದು ಸರ್ಫೇಸ್ ಆಫ್ ಸಪ್ರೇಷನ್ ಅಂದ್ಕೊಳ್ಳಿ, ಇದು ಇನ್ಸಿಡೆಂಟ್ ರೇ ಆದರೆ ಇದು ರಿಫ್ರಾಕ್ಟೆಡ್ ರೇ. ಇದನ್ನು ನಾನು ನಾರ್ಮಲ್ ಅಂತ ತಗೊಂಡ್ರೆ ಆ್ಯಂಗಲ್ ಆಫ್ ರಿಫ್ರಾಕ್ಷನ್ ಈಸ್ 90 ಡಿಗ್ರಿ. ದಿಸ್ ಇನ್ಸಿಡೆಂಟ್ ಆ್ಯಂಗಲ್ ಈಸ್ ನೌ ಕಾಲ್ಡ್ ಆಸ್ ಕ್ರಿಟಿಕಲ್ ಆ್ಯಂಗಲ್. ಸಿ ಅಂತ ಬರಿತೀವಿ, ಅದಕ್ಕೆ ನಾನು ಇಲ್ಲಿ ಸಿ ಅನ್ನು ಯೂಸ್ ಮಾಡಲಿಲ್ಲ. ಸಪೋಸ್ ಇಫ್ ದ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಈಸ್ ಮೋರ್ ದ್ಯಾನ್ ಸಿ, ಸಪೋಸ್ ಇದು ರೇ ಹೀಗೆ ಹೋಗೋ ಬದಲಿಗೆ ಇನ್ನು ಸ್ವಲ್ಪ ಬೆಂಡ್ ಆಗಿ ಹೀಗೆ ಇನ್ನು ಜಾಸ್ತಿ ಬೆಂಡ್ ಆದರೆ, ಅಂದರೆ ಇನ್ನು ಸ್ವಲ್ಪ ಆ್ಯಂಗಲ್ ಜಾಸ್ತಿ ಆದರೆ ಅವಾಗ ರೇ ವಾಪಸ್ ಅದೇ ಮೀಡಿಯಮ್ಗೆ ಬಂದುಬಿಡುತ್ತೆ. ಇವಾಗ ಇದು ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಗಿರುತ್ತೆ. ಸೊ ಒಂದು ರೇ ಡೆನ್ಸರಿಂದ ರೇರರ್ಗೆ ಹೋದಾಗ ಮತ್ತು ಆ್ಯಂಗಲ್ ಆಫ್ ಇನ್ಸಿಡೆನ್ಸು ಗ್ರೇಟರ್ ದ್ಯಾನ್ ಕ್ರಿಟಿಕಲ್ ಆ್ಯಂಗಲ್ ಇದ್ದಾಗ, then there will be reflection of the light back into the same medium. This is known as total internal reflection. ಈಗ ನಾನು ಡೆಫಿನೇಷನ್ ಅನ್ನು ಹೇಳ್ತೀನಿ. When a ray travels from denser medium to rarer medium and if the angle of incidence is greater than critical angle, then the refracted ray returns back into the same medium. This phenomena is known as total internal reflection. ಹೇಳಿದ್ದೀನಿ, ನಿಮ್ಮ ವರ್ಡಿಂಗ್ಸಲ್ಲಿ ನೀವು ಬರೀರಿ. ಒಂದು ರೇ ಡೆನ್ಸರಿಂದ ರೇರರ್ಗೆ ಹೋಗಬೇಕಾದ್ರೆ
ಮತ್ತು ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಕ್ರಿಟಿಕಲ್ ಆ್ಯಂಗಲ್ಗಿಂತ ಜಾಸ್ತಿ ಇದ್ದಾಗ ಏನಾಗುತ್ತೆ, ರೇ ವಾಪಸ್ ಅದೇ ಮೀಡಿಯಮ್ಗೆ ತಿರುಗುತ್ತೆ, ವಾಪಸ್ ಹಿಂದಕ್ಕೆ ಬಂದುಬಿಡುತ್ತೆ, ಒಂಥರ ರಿಫ್ಲೆಕ್ಟ್ ಆದಂಗೆ ಆಗುತ್ತೆ. ಈಗ ಒಂದು ಚೆಂಡನ್ನು ಗೋಡೆಗೆ ಹೆಸರು ಹೆಂಗೆ ವಾಪಸ್ ಬರುತ್ತೋ ಹಾಗೆ ಇದು ಇಲ್ಲಿಂದ ಬೌನ್ಸ್ ಆಗಿ ವಾಪಸ್ ಬಂದುಬಿಡುತ್ತೆ. ಇದನ್ನು ನಾವು ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಂತ ಕರಿತೀವಿ. ಗೊತ್ತಾಯ್ತಲ್ವಾ? ಸೊ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಗಬೇಕಂದ್ರೆ ಇನ್ಸಿಡೆಂಟ್ ಆ್ಯಂಗಲ್ ಶುಡ್ ಬಿ ಗ್ರೇಟರ್ ದ್ಯಾನ್ ಕ್ರಿಟಿಕಲ್ ಆ್ಯಂಗಲ್. ಸರ್ ಹಾಗಾದರೆ ಕ್ರಿಟಿಕಲ್ ಆ್ಯಂಗಲನ್ನು ಹೆಂಗೆ ಡಿಫೈನ್ ಮಾಡೋದು? ವೆರಿ ಸಿಂಪಲ್ ಕ್ವಶನ್ ಆ್ಯಂಡ್ ಇಂಪಾರ್ಟೆಂಟ್ ಕ್ವಶನ್. ಇಟ್ ಈಸ್ ದ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ in the denser medium. ನೋಡಿ ಇದು it is the angle of incidence in the denser medium. It is the angle of incidence in the denser medium at which angle of refraction is 90 degree. So angle of incidence in the denser medium at which angle of refraction is 90 degree, that angle is known as critical angle. So ಇದು ಒಂದು medium, ಇದು ಒಂದು line separation, line which separates the denser medium and rarer medium. ಇದು ನಾರ್ಮಲ್ ಇದು. ಓಕೆ, ಈಗ ಒಂದು ರೇ ಈ ಥರ ಇನ್ಸಿಡೆಂಟ್ ಆಗುತ್ತೆ. ಸಪೋಸ್ ರಿಫ್ರಾಕ್ಟೆಡ್ ರೇ ಹಿಂಗೆ ಬಂದು ಆ್ಯಂಗಲ್ ಆಫ್ ರಿಫ್ರಾಕ್ಷನ್ 90 ಡಿಗ್ರಿ ಆದರೆ ಇದನ್ನು ನಾವು ಕ್ರಿಟಿಕಲ್ ಆ್ಯಂಗಲ್ ಅಂತ ಕರಿತೀವಿ. ಒಂದು ವೇಳೆ ಹಂಗಾಗದೆ ಸ್ವಲ್ಪ ಹಿಂಗೇನಾದ್ರು ಬೆಂಡ್ ಆದರೆ ಅವಾಗ ಅದು ಕ್ರಿಟಿಕಲ್ ಆ್ಯಂಗಲ್ ಆಗಿರೋದಿಲ್ಲ. ಸೊ ಕ್ರಿಟಿಕಲ್ ಆ್ಯಂಗಲ್ ಅಂತ ಕರಿಬೇಕು ಅಂದರೆ ಆ್ಯಂಗಲ್ ಆಫ್ ರಿಫ್ರಾಕ್ಷನ್ 90 ಡಿಗ್ರಿ ಇರಬೇಕು. ಗೊತ್ತಾಯ್ತಲ್ವಾ? ಈಗ ಈ ಪರ್ಟಿಕ್ಯುಲರ್ ಪ್ಲೇಸಲ್ಲಿ ರೇರರ್ ಮೀಡಿಯಮ್ಗೆ N1 ಅಂತ ಇದೆ, ಡೆನ್ಸರ್ ಮೀಡಿಯಮ್ಗೆ N2 ಅಂತ ಇದೆ. ಈ ಕೇಸಲ್ಲಿ ನಾವು ಇವಾಗ ಸ್ನೆಲ್ಸ್ ಲಾನ ಬರೆಯೋಣ. ಸ್ನೆಲ್ಸ್ ಲಾ ಬರೆಯೋದಾದರೆ ಏನು ಬರೀಬೇಕು? ಸೈನ್ ಐ ಡಿವೈಡೆಡ್ ಬೈ ಸೈನ್ ಆರ್ ಈಸ್ ಈಕ್ವಲ್ ಟು ಸೈನ್ ಐ ಡಿವೈಡೆಡ್ ಬೈ ಸೈನ್ ಆರ್ ಈಸ್ ಈಕ್ವಲ್ ಟು. ನೋಡಿ ಸ್ನೆಲ್ಸ್ ಲಾ ಬರೆಯೋದು ಹೆಂಗೆ ಅಂತಂದರೆ ಹೇಳ್ತೀನಿ, ಜಸ್ಟ್ 1 ಮಿನಿಟ್. ಸೈನ್ ಐ, ಇದು ಸೈನ್ ಐ, ಇದು ಸೈನ್ ಐ. ಓಕೆ, ಈ ಮೀಡಿಯಮಿನ ರಿಫ್ರಾಕ್ಟಿವ್ ಇಂಡೆಕ್ಸು 8 ಈಸ್ ಈಕ್ವಲ್ ಟು ಇದು ಸೈನ್ ಆರ್, ಸೈನ್ ಆರ್. ಆ ಮೀಡಿಯಮಿನ ರಿಫ್ರಾಕ್ಟಿವ್ ಇಂಡೆಕ್ಸ್ N1. ಓಕೆ, ಸೊ ಅಂದರೆ N2 ಸೈನ್ ಐ ಈಸ್ ಈಕ್ವಲ್ ಟು N1 ಸೈನ್ ಆರ್ ಅಂತ. ಇದು ಸ್ನೆಲ್ಸ್ ಲಾನ ಬರೆಯೋ ವಿಧಾನ. ಈಗ N2 ಸೈನ್ ಐ ಬದಲಿಗೆ ಸಿ ಇದೆ, ದಟ್ ಈಸ್ ಈಕ್ವಲ್ ಟು N1 ಸೈನ್ ಆರ್ ಬದಲಿಗೆ ಸೈನ್ 90 ಆಗುತ್ತೆ. ದಟ್ ಈಸ್ N2 ಸೈನ್ ಸಿ ಈಸ್ ಈಕ್ವಲ್ ಟು N1 because sin 90 is 1. ಓಕೆ, ಸೊ ಐ ಪ್ರೊಸೀಡ್ ಫರ್ದರ್. ಅದನ್ನೇ ಇಲ್ಲಿ ಬರೀತೀನಿ. ಓಕೆ, ಇಲ್ಲಿ ಬರ್ಕೋತೀನಿ. ಸೊ ದಿಸ್ ಈಕ್ವೇಷನ್ therefore N2 sin C. So sin C is therefore N1 divided by N2. So this is an expression for critical angle. Sin C is equal to N1 by N2. Suppose if the medium is air, ಇದನ್ನ air ಅಂತ ತಗೊಂಡ್ರೆ ಅವಾಗ N1 is equal to 1 ಆಗಿರುತ್ತೆ. So sin C is equal to 1 divided by N2. Anyway N1 ಅನ್ನೋದಿಲ್ಲ, ಹಾಗಾಗಿ N2ನ ನಾನು ಡೈರೆಕ್ಟ್ ಆಗಿ N ಅಂತ ಬರೆಯೋದಾದ್ರೆ sin C is equal to 1 divided by N. ಆಕ್ಚುಲಿ ಇಲ್ಲಿಗೆ ಮುಗಿದೋಯ್ತು. ದಿಸ್ ಇಸ್ ಎಕ್ಸ್ಪ್ರೆಷನ್ ಫಾರ್ ಕ್ರಿಟಿಕಲ್ ಆ್ಯಂಗಲ್. ಆದರೆ N1 N2ನ ನಾನು ಜನರಲ್ ಆಗಿ ಬರೆಯೋ ಬದಲಿಗೆ ಪರ್ಟಿಕ್ಯುಲರ್ ಆಗಿ ಬರಿತಿದ್ದೀನಿ. ಏರ್ಗಾದರೆ N1 ಅನ್ನು 1 ಅಂತ ತಗೋತೀನಿ, ಆಮೇಲೆ ಗ್ಲಾಸಿಗಾದರೆ ಅದು ವಾಟರ್ಗಾದರೆ N2 ಅನ್ನು N ಅಂತ ತಗೋತೀನಿ. ಅವಾಗ ಸೈನ್ ಸಿ ಇಸ್ ಈಕ್ವಲ್ ಟು 1 ಬೈ N ಆಯಿತು. ಇದು ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಈ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನಿನ ಅಪ್ಲಿಕೇಶನ್ಸ್ ಅನ್ನು ನೋಡೋಣ. ಸೊ ಐ ಮೂವ್ ಆನ್ ಟು ದ ನೆಕ್ಸ್ಟ್ ಸ್ಲೈಡ್. ಈಗ ನೋಡಿ, ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ಗೆ ಬಹಳ ಇಂಪಾರ್ಟೆಂಟ್ ಅಪ್ಲಿಕೇಶನ್ ಅಂತಂದರೆ ಆಪ್ಟಿಕಲ್ ಫೈಬರ್ ಅಂತ ಹೇಳಿದೆ. ಹೇಗೆ? ಈಗ ಒಂದು ಮೀಡಿಯಮನ್ನು ತಗೊಳ್ಳೋಣ. ಇದು ಒಂದು ಲೈನು, ಇದು ಕೆಳಗಡೆ ಇರೋದೆಲ್ಲ ಡೆನ್ಸರ್ ಮೀಡಿಯಮು, ಮೇಲ್ಗಡೆ ಇರೋದೆಲ್ಲ ರೇರರ್ ಮೀಡಿಯಮು. ಇನ್ನೊಂದು ಲೈನನ್ನು ತಗೋತೀನಿ. ಅಂದರೆ ಒಂದು ಗ್ಲಾಸ್ ಪೈಪ್ ಥರ ತೊಗೊಂಡ್ಬಿಟ್ಟೆ, ಗ್ಲಾಸ್ ಪೈಪನ್ನು ತೊಗೊಂಡೆ. ಮಧ್ಯದಲ್ಲಿರೋದು ಗ್ಲಾಸಿ ಮೀಡಿಯಮು, ಆ ಕಡೆ ಈ ಕಡೆ ರೇರರ್ ಮೀಡಿಯಮ್ ಇದೆ, ಏರೋ ಅಥವಾ ವಾಟರೋ ಏನೋ ಇದೆ. ಸೊ ಇಲ್ಲಿ ಮಧ್ಯದಲ್ಲಿ ಇರ್ತಕ್ಕಂಥ ಮೀಡಿಯಮಿನ ರಿಫ್ರಾಕ್ಟಿವ್ ಇಂಡೆಕ್ಸು N1 ಇರುತ್ತೆ, ಹೊರಗಡೆ ಇರ್ತಕ್ಕಂಥ ರಿಫ್ರಾಕ್ಟಿವ್ ಇಂಡೆಕ್ಸು N2 ಇರುತ್ತೆ. ಸೊ ದಟ್ N2 ಈಸ್ ಗ್ರೇಟರ್ ದ್ಯಾನ್ N1. ಓಕೆ, ಸೊ ಇದು ಒಂದು ಸಿಲಿಂಡರ್ ಶೇಪ್, ಇದು ಥ್ರೆಡ್ ಲೈಕ್ ಸ್ಟ್ರಕ್ಚರ್ ಅಂತ ಕೂಡ ಕರೀಬಹುದು. ಇದನ್ನು ಥ್ರೆಡ್ ಲೈಕ್ ಸ್ಟ್ರಕ್ಚರ್ ಅಂತ ಕರೀಬಹುದು. ಆಮೇಲೆ ಇದೇನಿದೆಯಲ್ಲ ಇದಕ್ಕೊಂದು ಲೈನನ್ನು ತಗೊಂಡ್ರೆ ಇದು ಆಕ್ಸಿಸ್ ಆಫ್ ದಿ ಸಿಲಿಂಡರ್ ಅಂತ ಕರಿತೀವಿ. ಈ ಥ್ರೆಡ್ ಲೈಕ್ ಸ್ಟ್ರಕ್ಚರನ್ನೇ ನಾವು ಆಪ್ಟಿಕಲ್ ಫೈಬರ್ ಅಂತ ಕರೆಯೋದು. ಈ ಆಪ್ಟಿಕಲ್ ಫೈಬರ್ಸು ನಮ್ಮ ಕೂದಲಿಗಿಂತ ಸಣ್ಣ ಇರ್ತವೆ, ಅದಕ್ಕೆ ಥ್ರೆಡ್ ಲೈಕ್ ಸ್ಟ್ರಕ್ಚರ್ ಅಂತ. ಆಮೇಲೆ ದೇ ಆರ್ ಮೇಡ್ ಅಪ್ ಆಫ್ ಗ್ಲಾಸಿ ಮೆಟೀರಿಯಲ್, ಫೈಬರ್ ಮೆಟೀರಿಯಲ್, ಪಾಲಿಮರ್ ಮೆಟೀರಿಯಲ್, ಡೈಎಲೆಕ್ಟ್ರಿಕ್ ಮೆಟೀರಿಯಲ್ ಅಂತ ಕರಿತೀವಿ ಅದನ್ನು. ಸೊ ಅಂಥ ಮೆಟೀರಿಯಲಿಂದ ಮಾಡಿರ್ತಾರೆ. ಇಲ್ಲಿ ಒಳಗಡೆಗೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಜಾಸ್ತಿ ಇರುತ್ತೆ,
ಇರುತ್ತೆ, ಹೊರಗಡೆಗೆ ಕಡಿಮೆ ಇರುತ್ತೆ. ಈ ಹೊರಗಡೆ ಇರೋ ರೀಜನನ್ನು ನಾವು ಕ್ಲಾಡ್ ಅಂತ ಕ್ಲಾಡ್ ಅಂತ ಕರಿತೀವಿ. ಹೊರಗಡೆ ಇರೋ ರೀಜನನ್ನು ಕ್ಲಾಡಿಂಗ್ ಅಂತ ಕರಿತೀವಿ, ಒಳಗಡೆ ರೀಜನನ್ನು ಕೋರ್ ಅಂತ ಕರಿತೀವಿ. ಸೊ ದೀಸ್ ಆರ್ ದ ಟೂ ಪಾರ್ಟ್ಸ್ ಆಫ್ ಆಪ್ಟಿಕಲ್ ಫೈಬರ್. ಕೋರ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಈಸ್ N1, ಕ್ಲಾಡ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಈಸ್ N2. ಐ ಆಲ್ರೆಡಿ ರಿಟರ್ನ್ N2, ಸಾರಿ ಇಲ್ಲಿ ತಪ್ಪು ಮಾಡಿಬಿಟ್ಟೆ, N1 ಗ್ರೇಟರ್ ದ್ಯಾನ್ N2, ಸಾರಿ ಅದು N1 ಗ್ರೇಟರ್ ದ್ಯಾನ್ N2 ಅಥವಾ N2 ಲೆಸ್ ದ್ಯಾನ್ N1 ಗ್ರೇಟರ್ ದ್ಯಾನ್ N2. ಓಕೆ, ಈಗ ಆಗಿದೆ, ಈ ಥರ ಆಗಿದೆ. ಈಗ ನಾನು ಹೊರಗಡೆಯಿಂದ ಒಂದು ರೇ ಆಫ್ ಲೈಟನ್ನು ಕಳಿಸ್ತೀನಿ. ಹೊರಗಡೆಯಿಂದ ಒಂದು ರೇ ಆಫ್ ಲೈಟನ್ನು ಕಳಿಸಿದರೆ ಹೀಗೆ ಕಳಿಸಿದ್ದಾರೆ, ಇಲ್ಲಿ ಬಂತು. ಇದು ರೇರರಿಂದ ಡೆನ್ಸರ್ಗೆ ಹೋಗೋದು, ಇದೇ ನಾರ್ಮಲ್ಲು, ಈ ಥರ ಬೆಂಡ್ ಆಯಿತು. ಸೊ ಇಟ್ ಬೆಂಡ್ಸ್ ಟುವರ್ಡ್ಸ್ ದಿ ನಾರ್ಮಲ್. ಇವಾಗ ಇಲ್ಲಿಗೆ ಬಂದಿದೆ. ಇಲ್ಲಿ ಒಂದು ಪರ್ಪೆಂಡಿಕ್ಯುಲರನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ದಿಸ್ ಪರ್ಪೆಂಡಿಕ್ಯುಲರ್ ಈಸ್ ನಥಿಂಗ್ ಬಟ್ ನಾರ್ಮಲ್. ಸೊ ಇವಾಗ ಏನಾಗಬೇಕು, ರೇ ಇಟ್ ಈಸ್ ಟ್ರಾವೆಲಿಂಗ್ ಫ್ರಮ್ ಡೆನ್ಸರ್ ಟು ರೇರರ್ ಅಲ್ವಾ. ಇಫ್ ದಿಸ್ ಆ್ಯಂಗಲ್ ಈಸ್ ಗ್ರೇಟರ್ ದ್ಯಾನ್ ಕ್ರಿಟಿಕಲ್ ಆ್ಯಂಗಲ್, ದೆನ್ ದಿಸ್ ರೇ ವಿಲ್ ಬಿ ರಿಫ್ಲೆಕ್ಟೆಡ್ ಬ್ಯಾಕ್ ಇನ್ ಟು ದ ಸೇಮ್ ಮೀಡಿಯಮ್. ವಾಪಸ್ ರಿಫ್ಲೆಕ್ಟ್ ಆಯಿತು. ದಟ್ ಈಸ್ ನಥಿಂಗ್ ಬಟ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ನೌ ಯು ಇಮ್ಯಾಜಿನ್ ಒನ್ ಮೋರ್ ನಾರ್ಮಲ್ ಸಮ್ವೇರ್ ಹಿಯರ್. ಸೊ ಇಲ್ಲೊಂದು ನಾರ್ಮಲನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಇನ್ನೊಂದು ನಾರ್ಮಲ್ ಇದೆ. ನೌ ದಿಸ್ ಈಸ್ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್. ಸಪೋಸ್ ಇಫ್ ದಿಸ್ ಆ್ಯಂಗಲ್ ಈಸ್ ಆಲ್ಸೋ ಗ್ರೇಟರ್ ದ್ಯಾನ್ ಕ್ರಿಟಿಕಲ್ ಆ್ಯಂಗಲ್, so what will happen? The ray will again bend back. Okay, angle of incidence greater than critical angle ಇರಬೇಕು. ಆಮೇಲೆ ray should travel from denser to rarer. ಎರಡು ಕಂಡೀಷನ್ ಸ್ಯಾಟಿಸ್ಫೈ ಆದರೆ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಶತಸಿದ್ಧವಾಗಿ ಆಗುತ್ತೆ. ಸೊ ವಾಪಸ್ ಬಂತು ನೋಡಿ, ಇಲ್ಲಿಗೆ ಬಂದೆ. ಈ ಜಾಗದಲ್ಲಿ ಮತ್ತೆ ಇನ್ನೊಂದು ಪರ್ಪೆಂಡಿಕ್ಯುಲರನ್ನು ಇಮ್ಯಾಜಿನ್ ಮಾಡ್ಕೊಳ್ಳೋಣ, ನಾರ್ಮಲನ್ನು ಇಮ್ಯಾಜಿನ್ ಮಾಡ್ಕೊಳ್ಳೋಣ. ಓಕೆ, ಸೊ ನಾರ್ಮಲನ್ನು ಇಮ್ಯಾಜಿನ್ ಮಾಡಿಕೊಂಡೆ. ಈಗ ಈ ಆ್ಯಂಗಲ್ ಇದು ಕೂಡ ಗ್ರೇಟರ್ ದ್ಯಾನ್ ಸಿ ಇದೆ ಅಂತ ಅಂದ್ಕೊಳ್ಳಿ. ಆಬ್ವಿಯಸ್ಲಿ ದಟ್ ರೇ ಅಂಡರ್ಗೋ ರಿಫ್ಲೆಕ್ಷನ್ ಹಿಯರ್. ಈ ಥರ ಜಿಗ್ಜ್ಯಾಕ್ ಲೈನಲ್ಲಿ ಟ್ರಾವೆಲ್ ಮಾಡುತ್ತೆ. ಅಂದರೆ ನಾನು ಕಳಿಸಿದಂಥ ರೇ ಆ ಟ್ಯೂಬ್ ಒಳಗಡೆ ನೀರು ಥರ ಹರ್ಕೊಂಡು ಹೋಗುತ್ತೆ, ಅಂದರೆ ಸಿಗ್ನಲ್ ಕಮ್ಯುನಿಕೇಟ್ ಆಗುತ್ತೆ. ಇದನ್ನೇ ನಾವು ಆಪ್ಟಿಕಲ್ ಫೈಬರ್ ಅಂತ ಕರೆಯೋದು. ಆಪ್ಟಿಕಲ್ ಫೈಬರಲ್ಲಿ ನಾವು ಸಿಗ್ನಲನ್ನು ಪಾಸ್ ಮಾಡ್ತೀವಿ. ಆಮೇಲೆ ಈ ಆಪ್ಟಿಕಲ್ ಫೈಬರು ಬರೀ ಈ ಥರ ಡೈರೆಕ್ಟ್ ಆಗಿದ್ದರೆ ಸಾಲದು, ಇದರ ಹೊರಗಡೆನೂ ಕೂಡ ಸ್ವಲ್ಪ ಪ್ರೊಟೆಕ್ಷನ್ ಲೇಯರ್ ಇರಬೇಕು. ಅಂದರೆ ಇಲ್ಲಿ ಇನ್ನೊಂದು ಲೇಯರನ್ನು ಹಾಕಿರ್ತಾರೆ. ಸರಿ, ಬೇರೆ ಕಲರ್ ಯೂಸ್ ಮಾಡ್ತೀನಿ. ಓಕೆ, ಇಲ್ಲಿ ಇನ್ನೊಂದು ಲೇಯರನ್ನು ಹಾಕಿರ್ತಾರೆ. ಇಲ್ಲಿ ಇದನ್ನು ಪ್ರೊಟೆಕ್ಷನ್ ಲೇಯರ್ ಅಂತ ಕರೀತಾರೆ. ಓಕೆ, ಹೀಗೆ. ಸೊ ಇಲ್ಲಿರೋ ಪೋರ್ಷನ್ನು ಕ್ಲಾಡು, ಇಲ್ಲಿರೋ ಪೋರ್ಷನ್ನು ಕೋರು. ಇದನ್ನು ನಾವು ಸ್ಕಿನ್ ಅಂತ ಕರಿತೀವಿ, ಆಯಿತಾ. ಈಗ ಕನೆಕ್ಟಿಂಗ್ ವಯರ್ಸ್ಗೆ ಹೊರಗಡೆ ಸ್ಕಿನ್ ಥರ ಅಂದರೆ ಪ್ಲಾಸ್ಟಿಕ್ ರ್ಯಾಪರನ್ನು ಹಾಕಿರ್ತಾರಲ್ವ, ಹಾಗೆ ಇದು ಕೂಡ ಪ್ರೊಟೆಕ್ಷನ್ ಲೇಯರ್. ಸೊ ದಿಸ್ ಈಸ್ ಆಪ್ಟಿಕಲ್ ಫೈಬರ್. ಸೊ ಆಪ್ಟಿಕಲ್ ಫೈಬರಲ್ಲಿ ಮೇಯ್ನ್ ಆಗಿ ಬರೋದು ಕೋರ್, ಕ್ಲಾಡ್ ಆ್ಯಂಡ್ ಸ್ಕಿನ್. ಕೋರ್ ಈಸ್ ಆಫ್ ಹೈಯರ್ ರಿಫ್ರಾಕ್ಟಿವ್ ಇಂಡೆಕ್ಸ್, ಕ್ಲಾಡ್ ಈಸ್ ಆಫ್ ಲೋಯರ್ ರಿಫ್ರಾಕ್ಟಿವ್ ಇಂಡೆಕ್ಸ್. ವೆನ್ ಲೈಟ್ ಎಂಟರ್ಸ್ ದಿ ಕೋರ್ ರೀಜನ್ ಅಲಾಂಗ್ ದಿ ಆಕ್ಸಿಸ್, ಇಟ್ ಅಂಡರ್ಗೋ ಮಲ್ಟಿಪಲ್ ರಿಫ್ಲೆಕ್ಷನ್ಸ್ ಲೈಕ್ ದಿಸ್ ಅಕಾರ್ಡಿಂಗ್ ಟು ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ದೇರ್ಫೋರ್ ದ ಸಿಗ್ನಲ್ is communicated. So any signal, ಅದು ವಾಯ್ಸ್ ಇರ್ಬೋದು ಅಥವಾ ಪಿಕ್ಚರ್ ಇರ್ಬೋದು ಅಥವಾ ಬೇರೆ ಏನೇ ಒಂದು ಡೇಟಾ ಇರ್ಬೋದು, ಅವನ್ನೆಲ್ಲರೂ ಎಲೆಕ್ಟ್ರಿಕಲ್ ಸಿಗ್ನಲಲ್ಲಿ ಇರ್ತವೆ. ಅವನ್ನ ನಾವು ಆಪ್ಟಿಕಲ್ ಸಿಗ್ನಲ್ ಆಗಿ ಕನ್ವರ್ಟ್ ಮಾಡಿ, ಅಂದರೆ ಲೈಟಾಗಿ ಕನ್ವರ್ಟ್ ಮಾಡಿ ಆಪ್ಟಿಕಲ್ ಫೈಬರ್ಗೆ ತೂರಿಸ್ಬಿಟ್ರೆ ಅವು ಹರ್ಕೊಂಡು ಹೋಗ್ತವೆ. ಅಡ್ವಾಂಟೇಜ್ ಏನಪ್ಪ ಅಂದರೆ ಆಪ್ಟಿಕಲ್ ಫೈಬರಲ್ಲಿ ಲೈಟ್ ಪಾಸ್ ಆಗೋದ್ರಿಂದ ತುಂಬ ಫಾಸ್ಟಾಗಿ ಸಿಗ್ನಲ್ಸ್ ಹೋಗ್ತವೆ. ಲೈಟ್ ಟ್ರಾವೆಲ್ಸ್ ವಿತ್ ಎ ಸ್ಪೀಡ್ ಆಫ್ 3 × 10⁸ ಮೀಟರ್ ಪರ್ ಸೆಕೆಂಡ್. ಸೊ ಇದು ಆಪ್ಟಿಕಲ್ ಫೈಬರಿನ ಬ್ರೀಫ್ ಎಕ್ಸ್ಪ್ಲನೇಷನ್. ಆಪ್ಟಿಕಲ್ ಫೈಬರಲ್ಲಿ ಮೇನ್ ಆಗಿ ಬರೋದು ಏನು ಪ್ರಿನ್ಸಿಪಲ್ ಅಂತ. ಪ್ರಿನ್ಸಿಪಲ್ ಇಸ್ ನಥಿಂಗ್ ಬಟ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಓಕೆ, ಆಮೇಲೆ ಅದನ್ನು ಏನಕ್ಕೆ ಉಪಯೋಗಿಸ್ತಾರೆ? ಇಟ್ ಈಸ್ ಯೂಸ್ಡ್ ಇನ್ ಮೆಡಿಕಲ್ ಫೀಲ್ಡ್, ಇಟ್ ಈಸ್ ಯೂಸ್ಡ್ ಇನ್ ಎಂಟರ್ಟೈನ್ಮೆಂಟ್, ಕಮ್ಯುನಿಕೇಷನ್, ಆಮೇಲೆ ಸೆನ್ಸರ್ ಆಗಿ ಯೂಸ್ ಮಾಡ್ತಾರೆ. ಆಮೇಲೆ ಆಗಲೇ ಹೇಳಿದ್ನಲ್ಲ, ಏನು ಮೆಡಿಕಲ್ ಫೀಲ್ಡಲ್ಲಿ ಆಪರೇಷನ್ ಮಾಡಲಿಕ್ಕೆ ಎಂಡೋಸ್ಕೋಪಿ, ಲೆಪ್ರೋಸ್ಕೋಪಿ ಅಂತ ಅಲ್ಲೆಲ್ಲ ಯೂಸ್ ಮಾಡ್ತಾರೆ. ಆಮೇಲೆ ಡೆಕೋರೇಟಿವ್ ಪರ್ಪಸ್ ಯೂಸ್ ಮಾಡ್ತಾರೆ. ಸುಮಾರು ಅಪ್ಲಿಕೇಶನ್ಸ್ ಇದೆ ಆಪ್ಟಿಕಲ್ ಫೈಬರ್ಸಲ್ಲಿ. ಅದಾದಮೇಲೆ ಡಿಫರೆಂಟ್ ಪಾರ್ಟ್ಸ್ ಆಫ್ ದಿ ಆಪ್ಟಿಕಲ್ ಫೈಬರ್, ಕೋರ್, ಕ್ಲಾಡ್ ಮತ್ತು ಸ್ಕಿನ್. ಸೊ ಇಷ್ಟು ಆಪ್ಟಿಕಲ್ ಫೈಬರ್ ಬಗ್ಗೆ ಆಯಿತು. ಇನ್ನೂ ತುಂಬ ಡೀಟೇಲ್ಸ್ ಇದೆ, ಬಟ್ ನಿಮ್ಮ ಲೆವೆಲ್ಗೆ ಇಷ್ಟು ಸಾಕು. ಇದು ಒಂದು ಎಕ್ಸಾಂಪಲ್, ಏನು ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ಗೆ ಒಂದು ಎಕ್ಸಾಂಪಲ್. ಇದು ಬಿಟ್ಟರೆ ಇನ್ನೊಂದು ಎಕ್ಸಾಂಪಲ್ ಏನಪ್ಪ ಅಂದರೆ ರಿಫ್ಲೆಕ್ಟಿಂಗ್ ಪ್ರಿಸಮ್ಸ್ ಅಂತ. ರಿಫ್ಲೆಕ್ಟಿಂಗ್ ಪ್ರಿಸಮ್ಸ್ ಅಂದರೆ ಏನು? ರಿಫ್ಲೆಕ್ಷನ್ ಅಂದ ತಕ್ಷಣ ನಮ್ಮ ಮೈಂಡಿಗೆ ಬರೋದು ಕನ್ನಡಿ, ಮಿರರ್. ಆದರೆ ಪ್ರಿಸಮ್ಗಳು ಕೂಡ ರಿಫ್ಲೆಕ್ಟ್ ಮಾಡ್ತಾವಂತೆ. ಪ್ರಿಸಮ್ ಬಗ್ಗೆ ಇನ್ನೂ ನಾನು ಪಾಠ ಮಾಡಿಲ್ಲ, ಮಾಡ್ತೀನಿ. ಪ್ರಿಸಮ್ ಅನ್ನೋದು ಒಂದು ಟ್ರಯಾಂಗ್ಯುಲರ್ ಶೇಪಲ್ಲಿ ಇರ್ತಕ್ಕಂಥ ಒಂದು ಸ್ಟ್ರಕ್ಚರು, ಹೀಗೆ ಇರ್ತಕ್ಕಂಥ ಒಂದು ಸ್ಟ್ರಕ್ಚರು ಪ್ರಿಸಮ್ ಬಂದು. ಸೊ ಟ್ರಯಾಂಗ್ಯುಲರ್ ಶೇಪಲ್ಲಿ ಅದರಲ್ಲಿ ಒಂದು ಸರ್ಫೇಸ್ ರಫ್ ಇರುತ್ತೆ, ಇನ್ನು ಎರಡು ಸರ್ಫೇಸು ಟ್ರಾನ್ಸ್ಪರೆಂಟ್ ಇರ್ತವೆ. ಈ ಪ್ರಿಸಮ್ಗಳು ಈಕ್ವಿಲ್ಯಾಟ್ರಲ್ ಪ್ರಿಸಮು ಇರ್ಬೋದು, ಐಸಾಸಿಲೆಸ್ ಪ್ರಿಸಮ್ಸು ಇರ್ಬೋದು. ಐಸಾಸಿಲೆಸ್ ಅಂತಂದರೆ 2 ಸೈಡ್ ಈಕ್ವಲ್ ಇರೋದು, ಈಕ್ವಿಲ್ಯಾಟ್ರಲ್ ಅಂತಂದರೆ 3 ಸೈಡ್ ಈಕ್ವಲ್ ಇರೋದು. ಅದು ಅಲ್ಲದೆ
ರೈಟ್ ಆ್ಯಂಗಲ್ ಐಸಾಸಿಲೆಸ್ ಅಂತಂದು ಇರ್ಬೋದು. ರೈಟ್ ಆ್ಯಂಗಲ್ ಐಸಾಸಿಲೆಸ್ ಅಂದರೆ ಏನು, ಎರಡು ಸೈಡ್ಗಳು ಓಕೆ ಈಕ್ವಲ್ ಆಗಿರ್ತವೆ, ಆಮೇಲೆ 90 ಡಿಗ್ರಿನೂ ಇರ್ತವೆ. ಇದು ರೈಟ್ ಆ್ಯಂಗಲ್ಡ್ ಐಸಾಸಿಲೆಸ್ ಟ್ರಯಾಂಗಲ್ ಈ ಥರ ಇರ್ಬೋದು. ಈ ಪ್ರಿಸಮ್ಗಳು ಈ ಶೇಪಲ್ಲಿ ಇರ್ತವೆ ಆಯಿತಾ. ಇಂಥ ಪ್ರಿಸಮ್ಸನ್ನು ನಾವು ರಿಫ್ಲೆಕ್ಟಿಂಗ್ ಪರ್ಪಸ್ಗೆ ಯೂಸ್ ಮಾಡ್ತೀವಿ ಯೂಸಿಂಗ್ ದಿಸ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಆ್ಯಕ್ಚುಲಿ ಈ ಪ್ರಿಸಮ್ಗಳನ್ನು ಕ್ಯಾಮ್ರಾಗಳಲ್ಲಿ, ಟೆಲಿಸ್ಕೋಪ್ಗಳಲ್ಲಿ, ಮೈಕ್ರೋಸ್ಕೋಪ್ಗಳಲ್ಲಿ, ಆಮೇಲೆ ಕೆಲವೊಂದು ಸೈಂಟಿಫಿಕ್ ಇನ್ಸ್ಟ್ರೂಮೆಂಟ್ಸ್ಗಳಲ್ಲಿ ಯೂಸ್ ಮಾಡ್ತಾರೆ. ಯಾಕೆ ಅಂತಂದರೆ ಈ ರಿಫ್ಲೆಕ್ಟಿಂಗ್ ಪ್ರಿಸಮಿನ ಅಡ್ವಾಂಟೇಜ್ ಏನು ಅಂತಂದರೆ ಪರ್ಫೆಕ್ಟ್ ರಿಫ್ಲೆಕ್ಷನ್. ಅದನ್ನು ಆಮೇಲೆ ಹೇಳ್ತೀನಿ, ಇದು ಹೆಂಗೆ ವರ್ಕ್ ಆಗುತ್ತೆ ಅನ್ನೋದನ್ನು ಹೇಳ್ಬಿಡ್ತೀನಿ ಫಸ್ಟ್. ಸೊ ಓಕೆ, ನಾವು ದ ನೆಕ್ಸ್ಟ್ ಅಪ್ಲಿಕೇಶನ್ ಈಸ್ ರಿಫ್ಲೆಕ್ಷನ್ ಯೂಸಿಂಗ್ ರಿಫ್ಲೆಕ್ಟಿಂಗ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಇನ್ ಪ್ರಿಸಮ್ಸ್ ಅಂತ ತಗೊಳ್ಳೋಣ. ಪ್ರಿಸಮ್ಸಲ್ಲಿ ಅದು ಹೆಂಗೆ ವರ್ಕ್ ಆಗುತ್ತೆ ನೋಡೋಣ. ಓಕೆ, ಸೊ ಲೆಟ್ ಮಿ ಪ್ರೊಸೀಡ್ ಫರ್ದರ್. ನೌ ಐ ಟೇಕ್ one prism. Okay, so right angle triangle, isosceles right angle triangle ಅಂತ ಹೇಳಿದ್ದೀನಿ. So I will consider one isosceles right angle triangle. This is one side, this is another side. Assume that they both are of same size. Okay, and this is the third side. Okay, assume that this is a right angle isosceles triangle. This angle is 90 degree. This angle is 90 degree. If this is 90 degree, this must be 45 degree. This must be 45 degree. ಹೌದಲ್ವಾ? ಈಗ ಒಂದು ರೇ ಆಫ್ ಲೈಟ್ ಬರುತ್ತೆ, ಬಂದು ಇದ್ರ ಮೇಲೆ ಬೀಳುತ್ತೆ. ಈ ಥರ ಒಂದು ರೇ ಆಫ್ ಲೈಟ್ ಬಂದು ಬೀಳುತ್ತೆ. ಸೊ ದಿಸ್ ಈಸ್ ದ ಇನ್ಸಿಡೆಂಟ್ ರೇ ಅಂತ ಇಟ್ಕೊಳ್ಳೋಣ. ಓಕೆ, ಗಮನಿಸಿ ಮಕ್ಕಳೇ, ಇಲ್ಲಿ ಆ್ಯಂಗಲ್ ಎಷ್ಟಿರಬಹುದು, ಈ ಆ್ಯಂಗಲ್ ಎಷ್ಟಿರ್ಬೋದು ಸರ್? ಇದು 45 ಇರಬೇಕು ಸರ್. ಹೆಂಗೆ ಹೇಳ್ತೀರಾ 45 ಅಂತ? ಬಿಕಾಸ್ ದಿಸ್ ಈಸ್ 45, ದಿಸ್ ಈಸ್ 90, ದೇರ್ಫೋರ್ ದಿಸ್ ಮಸ್ಟ್ ಬಿ 45. ಓಕೆ, ಇದು 45 ಇರುತ್ತೆ. ಈಗ ಆ ಜಾಗದಲ್ಲಿ ನಾನು ಒಂದು ನಾರ್ಮಲನ್ನು ಡ್ರಾ ಮಾಡ್ತೀನಿ. ಇಲ್ಲಿ ಒಂದು ನಾರ್ಮಲನ್ನು ಡ್ರಾ ಮಾಡಬೇಕು. ಯಾವುದೇ ಕೇಸಲ್ಲಿ ರಿಫ್ಲೆಕ್ಷನ್ ಅಥವಾ ರಿಫ್ರಾಕ್ಷನ್ ಏನೇ ತಗೊಳ್ಳಿ, ಒಂದು ಪರ್ಪೆಂಡಿಕ್ಯುಲರ್ನ ಇಮ್ಯಾಜಿನ್ ಮಾಡ್ಕೋಬೇಕು, ನಾರ್ಮಲನ್ನು ಇಮ್ಯಾಜಿನ್ ಮಾಡ್ಕೋಬೇಕು. ಓಕೆ, ಇವಾಗ ನಾನು ನಾರ್ಮಲ್ ಅನ್ನು ತಗೊಂಡೆ. ಈಗ ಇದು 45 ಡಿಗ್ರಿ ಆದಮೇಲೆ ಇದು ಎಷ್ಟಿರಬೇಕು ಸರ್? ಇದು 45 ಡಿಗ್ರಿನೇ ಇರಬೇಕು. ಹೆಂಗೆ ಹೇಳ್ತೀರಾ? ಬಿಕಾಸ್ ನೋಡಿ, ಇನ್ನೊಂದ್ಸತಿ ಬರಿತೀನಿ. ದಿಸ್ ಈಸ್ 45. ಓಕೆ, ದಿಸ್ ಆ್ಯಂಗಲ್ ಈಸ್ 90. ಸೊ ಇದು 90 ಆದಮೇಲೆ ಇದು 45 ಆದಮೇಲೆ ಇದು 45 ಇರಲೇಬೇಕಲ್ವಾ? ಸೊ ಇದು ಪರ್ಪೆಂಡಿಕ್ಯುಲರು ಇದಕ್ಕೆ. ಸೊ ಇದು 90 ಡಿಗ್ರಿ, ಇದು 45 ಆದಮೇಲೆ ಇದು 45 ಇರಲೇಬೇಕು. ಓಕೆ, ಸೊ ಆ ಬೇಸಿಸ್ ಮೇಲೆ ಬರೆದೆ ಇದನ್ನು 45 ಅಂತ. ಓಕೆ, ನೌ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಈಸ್ 45 ಡಿಗ್ರಿ. ದೇರ್ಫೋರ್ ವಾಟ್ ಈಸ್ ದ ಆ್ಯಂಗಲ್ ಆಫ್ ರಿಫ್ರಾಕ್ಷನ್? ಇಟ್ ಆಲ್ಸೋ ಶುಡ್ ಬಿ 45. That means the ray should travel like this. So this is the refracted ray. ನೋಡಿ, ಹೀಗೆ ಹೋದಂಥ ರೇ ಹಿಂಗೆ ಬಂದಿದೆ, ಒಂದು ರೀತಿಯಲ್ಲಿ ರಿಫ್ಲೆಕ್ಷನ್ ಆಗಿದೆ ಅಲ್ವಾ? ಆದರೆ ಈ ಆ್ಯಂಗಲ್ಲು ಕ್ರಿಟಿಕಲ್ ಆ್ಯಂಗಲ್ಗಿಂತ ಜಾಸ್ತಿ ಇರಬೇಕು. ಹಾಗಿದ್ರೆ ಮಾತ್ರ ವಾಪಸ್ ಬೆಂಡ್ ಆಗುತ್ತೆ. ಇಲ್ಲದೆ ಹೋದರೆ ಇಲ್ಲಿ ಬೆಂಡ್ ಆಗಿ ಈ ಥರ ಹೊರಗಡೆ ಬಂದ್ಬಿಡುತ್ತೆ. ಓಕೆ, ಸೊ ನನಗೆ ಇದು ಬೇಡ. ಹಾಗಾಗಿ ಈ ಆ್ಯಂಗಲ್ಲು ಶುಡ್ ಬಿ ಗ್ರೇಟರ್ ದ್ಯಾನ್ ಕ್ರಿಟಿಕಲ್ ಆ್ಯಂಗಲ್. ಇಟ್ ಶುಡ್ ಬಿ ಗ್ರೇಟರ್ ದ್ಯಾನ್ ಕ್ರಿಟಿಕಲ್ ಆ್ಯಂಗಲ್. ಸೊ ಇದನ್ನು ನೀವು ಎಷ್ಟು ಬೇಕಾದ್ರೂ ಬರಿಬೋದು, ಎಷ್ಟು ರೇಗಳನ್ನು ಬೇಕಾದ್ರೂ ಬರಿಬೋದು. ಓಕೆ, ಸೊ ಒಂದೇ ರೇ ಅಂತ ಏನಿಲ್ಲ. ಸಪೋಸ್ ಇಫ್ ಅನದರ್ ರೇ ಇನ್ಸಿಡೆಂಟ್ ಹಿಯರ್, ಇಟ್ ಆಲ್ಸೋ ಅಂಡರ್ಗೋ ರಿಫ್ರಾಕ್ಷನ್, ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಸೊ ಅಲ್ಲಿಗೆ ಈ ರೀತಿ ಬಂದಂಥ ರೇ ಹೀಗೆ ತಿರುಗಿದೆ. ಎಷ್ಟು ಡಿಗ್ರಿ ತಿರುಗಿದೆ? 90 ಡಿಗ್ರಿ ತಿರುಗಿದೆ. ಸೊ ಒಂದು ರೀತಿ ರಿಫ್ಲೆಕ್ಷನ್ ಅಂದರೆ ಹಾಗೆ ಬಂದಂಥ ಲೈಟನ್ನು ನಾನು ಕೆಳಗಡೆ ಕಳಿಸಿದ್ದೀನಿ ಅಂದರೆ ಮಿರರನ್ನು ಇಟ್ಟಿದ್ದೀನಿ ಅನ್ನೋ ಥರ ಆಯ್ತಲ್ವಾ? ಸೊ ಅಂದರೆ ಇಟ್ ಈಸ್ ಆ್ಯಕ್ಟಿಂಗ್ ಲೈಕ್ ಮಿರರ್. ಇನ್ನೂ ಒಂದು ಅಂದರೆ 90 ಡಿಗ್ರಿ ರೊಟೇಟ್ ಮಾಡೋ ಬದಲಿಗೆ ಐ ಕ್ಯಾನ್ ರೊಟೇಟ್ ಇಟ್ ಥ್ರೂ 180 ಆಲ್ಸೋ. ಸೊ ಲೆಟ್ ಮಿ ಕನ್ಸಿಡರ್ ಒನ್ ಮೋರ್ ಪ್ರಿಸಮ್ ಲೈಕ್ ದಿಸ್. Same prism, I put it in this manner. Okay, I put it in this manner, and then I send one ray of light, one or two rays of light. Okay, so the light ray goes this way, incident at an angle of 45 degree, because this is 45 degree, this also 45 degree. ಇದೇ ಥರ ಈಗ ಇಲ್ಲಿ ನಾರ್ಮಲನ್ನು ಡ್ರಾ ಮಾಡ್ತೀನಿ ನಾನು. ನಾರ್ಮಲನ್ನು ಡ್ರಾ ಮಾಡಿದರೆ ಈ ಜಾಗದಲ್ಲಿ ನಾರ್ಮಲನ್ನು ಡ್ರಾ ಮಾಡಿದರೆ ಓಕೆ, ಈ ಥರ ದಿಸ್ ಈಸ್ ಆಲ್ಸೋ 45. ದೆನ್ that ray will travel in this direction. Okay, I just take the same color. ಹೀಗೆ ಟ್ರಾವೆಲ್ ಮಾಡುತ್ತೆ, ಇಲ್ಲಿ ಬರುತ್ತೆ. Once again I have to draw the perpendicular here. That means once again I have to draw normal here. Okay, so this also going to be 45 degree. Well,
ದೆನ್ ದ ರೇ ವಿಲ್ ರಿಟರ್ನ್ ಬ್ಯಾಕ್. ಸೊ ಹೀಗೆ ಹೋದಂಥ ರೇ ಹೀಗೆ ಬರ್ತಾ ಇದೆ ಅಂದರೆ ಎಷ್ಟು ಆ್ಯಂಗಲ್ ರೊಟೇಟ್ ಆಯಿತು, 180 ಡಿಗ್ರಿ ರೊಟೇಟ್ ಆಯಿತು. ಸೊ ದಿಸ್ ಈಸ್ ಆಲ್ಸೋ ರಿಫ್ಲೆಕ್ಷನ್ ಓನ್ಲಿ. ಸೊ ಈಗ ಮಿರರನ್ನು ಹೀಗೆ ಟಿಲ್ಟ್ ಮಾಡಿಟ್ರೆ ಹಿಂಗೆ ಬಂದ ಲೈಟು ಹಿಂಗೆ ಕೆಳಗಡೆ ಹೋಗುತ್ತೆ, ಹೀಗೆ ಸ್ಟ್ರೈಟ್ ಆಗಿಟ್ರೆ ಹಿಂಗೆ ಬಂದ ಲೈಟು ಹಾಗೆ ವಾಪಸ್ ಹೋಗುತ್ತೆ, ಅಂದರೆ 180 ಡಿಗ್ರಿ ರೊಟೇಟ್ ಆಯಿತು. ಸೊ ಪ್ರಿಸಮ್ಸನ್ನು ನಾವು ರಿಫ್ಲೆಕ್ಷನ್ ಪರ್ಪಸ್ಗೆ ಯೂಸ್ ಮಾಡ್ಬೋದು. ಇಟ್ ವರ್ಕ್ಸ್ ಆನ್ ದಿ ಪ್ರಿನ್ಸಿಪಲ್ ಆಫ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಸೊ ಈ ಪ್ರಿಸಮ್ಸಿನ ಯೂಸಸ್ ಏನಪ್ಪ, ಅಡ್ವಾಂಟೇಜ್ ಏನಪ್ಪ ಅಂದರೆ ಪ್ಲೇನ್ ಮಿರರಲ್ಲಿ ಫುಲ್ ರಿಫ್ಲೆಕ್ಷನ್ ಆಗಲ್ಲ, ಒಂದು ಸ್ವಲ್ಪ ಅಬ್ಸಾರ್ಪ್ಷನ್ ಆಗುತ್ತೆ, ಆದರೆ ಇಲ್ಲಿ ಸಂಪೂರ್ಣವಾಗಿ ರಿಫ್ಲೆಕ್ಷನ್ ಆಗುತ್ತೆ, 100% ರಿಫ್ಲೆಕ್ಷನ್. ಎರಡನೇದು, ಪ್ಲೇನ್ ಮಿರರ್ಗಳಲ್ಲಿ ಏನು ಮಾಡಿರ್ತಾರೆ, ನಾರ್ಮಲಿ ಹಿಂದ್ಗಡೆಗೆ ಒಂದು ಸಿಲ್ವರ್ ಕಲರ್ ಪೇಂಟನ್ನು ಹಚ್ಚಿರ್ತಾರೆ, ಹಾಗಾಗಿ ಲೈಟ್ ರಿಫ್ಲೆಕ್ಟ್ ಆಗುತ್ತೆ. ಆ ಪೇಂಟ್ ಅನ್ಈವನ್ ಆಗಿ ಏನಾದರೂ ಇದ್ದರೆ, ಅಂದರೆ ನೀಟಾಗಿ ನೀವು ಪ್ಲೇನ್ ಸರ್ಫೇಸನ್ನು ಮಾಡದೆ ಹೋದರೆ ಅವಾಗ ಒಂಥರ ರಿಫ್ಲೆಕ್ಷನ್ ಕರೆಕ್ಟಾಗಿ ಬರಲ್ಲ, ಇಮೇಜ್ ಒಂಥರ ಏನೋ ಒಂಥರ ಬಲ್ಕಿಯಾಗಿ ಕಾಣಿಸೋದು, ಸೊಟ್ಟಾಗಿ ಕಾಣಿಸೋದು, ಇಮೇಜ್ ಕ್ವಾಲಿಟಿ ಚೆನ್ನಾಗಿರಲ್ಲ. ಬೇಕಾದ್ರೆ ನೀವು ಮಿರರ್ಗಳನ್ನು ನೋಡಿ ಹತ್ರದಲ್ಲಿ ನೋಡಿದಾಗ ಏನೋ ಪರವಾಗಿಲ್ಲ ಚೆನ್ನಾಗಿ ಕಾಣುತ್ತೆ, ದೂರದಿಂದ ನೋಡಿದರೆ ನಿಮ್ಮ ಮುಖ ಏನೋ ಒಂಥರ ಹೀಗೆ ಶೇಕ್ ಆದಂಗೆ ಅಥವಾ ಸ್ಟ್ರೆಚ್ ಆದಂಗೆ ಅಥವಾ ಕಂಪ್ರೆಸ್ ಆದಂಗೆ ಎಲ್ಲ ಕಾಣಿಸುತ್ತೆ. ಸೊ ಆ ಥರದ ಪೂರ್ ಕ್ವಾಲಿಟಿ ಇಲ್ಲಿ ಬರೋದಿಲ್ಲ, ಪರ್ಫೆಕ್ಟ್ ಕ್ವಾಲಿಟಿ ಬರುತ್ತೆ. ಸೊ ನಂಬರ್ 1, 100% ರಿಫ್ಲೆಕ್ಷನ್. ನಂಬರ್ 2, ಕ್ವಾಲಿಟಿ ಆಫ್ ದಿ ಇಮೇಜ್ ಯು ಆರ್ ಗೋಯಿಂಗ್ ಟು ಗೆಟ್. ನಂಬರ್ 3, ಆ ಥರ ಸಿಲ್ವರ್ ರಿಂಗು ಅದೆಲ್ಲ ಮಾಡೋ ನೆಸೆಸಿಟಿನೇ ಇಲ್ಲ, ಹಾಗಾಗಿ ಪ್ರಿಪ್ರೇಷನ್ ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಆಫ್ ದಿಸ್ ಟೈಪ್ ಆಫ್ ರಿಫ್ಲೆಕ್ಟರ್ ಈಸ್ ವೆರಿ ಸಿಂಪಲ್ ಆ್ಯಂಡ್ ಕಾಸ್ಟ್ ಎಫೆಕ್ಟಿವ್. ಸೊ ಇದು ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನಿನ ಎಕ್ಸಾಂಪಲ್ಸ್. ಸೊ ಈ ವಿಡಿಯೋ ಸ್ವಲ್ಪ ಲೆಂತಿ ಆಯಿತು. ಇದರಲ್ಲಿ ನಾನು ಲ್ಯಾಟ್ರಲ್ ಶಿಫ್ಟ್ ಅಂತ ಹೇಳಿದೆ, ನಾರ್ಮಲ್ ಶಿಫ್ಟ್ ಅಂತ ಹೇಳಿದೆ, ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಹೇಳಿದೆ, ಅದರ ಅಪ್ಲಿಕೇಶನ್ಸನ್ನು ಹೇಳಿದೆ, ಆಪ್ಟಿಕಲ್ ಫೈಬರ್ ಮತ್ತು ರಿಫ್ಲೆಕ್ಟಿಂಗ್ ಪ್ರಿಸಮ್ಸನ್ನು ಹೇಳಿದೆ. ಆಯಿತಾ? ನೋಡಿ, ಈ ರಿಫ್ಲೆಕ್ಟಿಂಗ್ ಪ್ರಿಸಮಲ್ಲಿ ಒಂದು ನೀವು ಗಮನಿಸಬೇಕಾಗಿರೋದು ಏನಪ್ಪ ಅಂತಂದರೆ, ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಇದೆಯಲ್ಲ, ಇದು ಇಟ್ ಶುಡ್ ಬಿ ಗ್ರೇಟರ್ ದ್ಯಾನ್ ಕ್ರಿಟಿಕಲ್ ಆ್ಯಂಗಲ್ ಇರಬೇಕು. ಆ ಗ್ರೇಟರ್ ದ್ಯಾನ್ ಕ್ರಿಟಿಕಲ್ ಆ್ಯಂಗಲ್ ಇದ್ದರೆ ಮಾತ್ರ ಅದು ಹೀಗೆ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಗುತ್ತೆ. ಒಂದು ವೇಳೆ ಇದು ಕ್ರಿಟಿಕಲ್ ಆ್ಯಂಗಲ್ ಅಂದರೆ ಎಷ್ಟು ಹೇಳ್ರಿ ನೋಡೋಣ, 45 ಡಿಗ್ರಿ. 45 ಡಿಗ್ರಿನ ಜಾಸ್ತಿ ಇರಬೇಕು. ಒಂದು ವೇಳೆ 45 ಡಿಗ್ರಿನ ಕಡಿಮೆ ಇತ್ತು ಅಂದ್ಕೊಳ್ಳಿ, ಅವಾಗ ಇದೇನಾಗುತ್ತೆ, ಹೀಗೆ ರಿಫ್ಲೆಕ್ಟ್ ಆಗೋ ಬದಲಿಗೆ ಹೀಗೆ ಹೊರಗಡೆ ಬಂದುಬಿಡುತ್ತೆ. ಅಂದರೆ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಗಬೇಕಾದ್ರೆ ಇನ್ಸಿಡೆಂಟ್ ಆ್ಯಂಗಲ್ ಶುಡ್ ಬಿ ಗ್ರೇಟರ್ ದ್ಯಾನ್ ಕ್ರಿಟಿಕಲ್ ಆ್ಯಂಗಲ್, ಅವಾಗ ವಾಪಸ್ ಇಲ್ಲಿಗೆ ಬರುತ್ತೆ. ಒಂದು ವೇಳೆ ಕಡಿಮೆ ಇತ್ತು ಅಂದ್ಕೊಳ್ಳಿ, ಹೀಗೆ ಹೊರಗಡೆ ಎಸ್ಕೇಪ್ ಆಗಿಬಿಡುತ್ತೆ. ಸೊ ರಿಫ್ಲೆಕ್ಟಿಂಗ್ ಪ್ರಿಸಮ್ಸಲ್ಲಿ ನಾವು ಮುಖ್ಯವಾಗಿ ನೋಡಬೇಕಾಗಿರೋದು ಏನಪ್ಪ ಅಂದರೆ, ವೆದರ್ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಈಸ್ ಗ್ರೇಟರ್ ದ್ಯಾನ್ 45 ಡಿಗ್ರಿ ಆರ್ ನಾಟ್, ಕ್ರಿಟಿಕಲ್ ಆ್ಯಂಗಲ್ ಈಸ್ ಗ್ರೇಟರ್ ದ್ಯಾನ್ 45 ಡಿಗ್ರಿ ಆರ್ ನಾಟ್, ಅದನ್ನು ನಾವು ಗಮನಿಸಬೇಕು. ಸೊ ಈ ವಿಡಿಯೋನ ನಾನು ಇಲ್ಲಿಗೆ ನಿಲ್ಲಿಸ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ರಿಫ್ರಾಕ್ಷನ್ ಅಟ್ ಸ್ಪೆರಿಕಲ್ ಸರ್ಫೇಸ್, ಅದು ತುಂಬ ಜಾಸ್ತಿ ಡೆರಿವೇಷನ್ಸ್ ಇದೆ, ಸೈನ್ ಕನ್ವೆನ್ಷನ್ಸ್ ಎಲ್ಲ ಇದೆ, ಸ್ವಲ್ಪ ನಿಧಾನಕ್ಕೆ ಹೋಗ್ತಾ ಇದ್ದೀನಿ, ಫಾಸ್ಟಾಗಿ ಹೋಗ್ತಾ ಇಲ್ಲ. ಸೊ ದಯವಿಟ್ಟು ನನ್ನ ವೀಡಿಯೋಸನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಆಮೇಲೆ ಇಲ್ಲಿ ಏನಾದರೂ ನಿಮಗೆ ಕನ್ಫ್ಯೂಷನ್ಸ್ ಇತ್ತು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿ. ಆ್ಯಕ್ಚುಲಿ ಮಿರರ್ನಲ್ಲಿ ಸೈನ್ ಕನ್ವೆನ್ಷನ್ ಒಂದು ಸ್ವಲ್ಪ ಮಿಸ್ಟೇಕ್ ಮಾಡಿದ್ದೀನಿ, ಅದನ್ನು ನಾನು ರೆಕ್ಟಿಫೈ ಮಾಡಿ ಆಮೇಲೆ ನೆಕ್ಸ್ಟ್ ಲೆನ್ಸ್ ಬಂದಾಗ ಅದ್ರ ಬಗ್ಗೆ ಮಾತಾಡ್ತೀನಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್.